ಧರ್ಮದ ಮೂಲದಲ್ಲಿ ಉಪದೇಶ ಇದೆ. ಉಪದೇಶ ಇಲ್ಲದೆ ಹೋದ್ರೆ ಧರ್ಮನೇ ಇಲ್ಲ. ಜಿನ ಮಂದಿರದ ಮಹತ್ವ ಕೂಡ ಯಾರು ಹೇಳೋರಿದ್ದಾರೆ? ಜಿನವಾಣಿ. ಉಪದೇಶ ಮರೆತು ಹೋಗುತ್ತಾ ಇದ್ದಂತೆ ಧರ್ಮ ಕುಗ್ಗುತ್ತಾ ಬಂತು, ಕುಟುಂಬದಲ್ಲಿ ಕುಗ್ಗುತ್ತಾ ಬಂತು, ಹಳ್ಳಿಗಳಲ್ಲಿ. ಹೇಗೆ ಹೇಗೆ ಜನರು ಮರಿತಾ ಹೋದ್ರು ಉಪದೇಶವನ್ನ, ಹಾಗಾಗಿ ಪರಿವಾರಗಳು, ಕುಟುಂಬಗಳು, ಗ್ರಾಮಗಳು, ನಗರಗಳು, ಇಡೀ ರಾಜ್ಯಕ್ಕೆ ರಾಜ್ಯವೇ ಹೇಗೆ ಪರಿವರ್ತನೆ ಆಯಿತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಶ್ರುತ ಪಂಚಮಿ ಪರ್ವದ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜಿನ ಧರ್ಮದ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಸಂದರ್ಭ ಶ್ರುತ ಪಂಚಮಿ. ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡ್ತಾನೆ ಇರ್ತೇವೆ ಶ್ರುತ ಪಂಚಮಿಯ ಬಗ್ಗೆ. ಒಂದು ರೀತಿಯಾಗಿ ಜಿನ ಧರ್ಮದ ಮರುಜನ್ಮ ಆದಂತಹ ದಿನ. ಯಾವ ಭೋಗಭೂಮಿಯಿಂದ ಕರ್ಮಭೂಮಿಯ ಪ್ರಾರಂಭ ಆಗುತ್ತೆ. ಕರ್ಮಭೂಮಿಯ ಪ್ರಾರಂಭ ಆದಾಗ ಭೋಗಮಯವಾದ ಜೀವನ ಕರ್ಮ ಪ್ರಧಾನ ಆಗುತ್ತೆ. ಭೋಗ ಜೀವನದ ಉದ್ದೇಶ ಆಗೋದಿಲ್ಲ, ಕರ್ಮ ಜೀವನದ ಉದ್ದೇಶ ಆಗುತ್ತೆ. ಅದಕ್ಕೆ ಕರ್ಮಭೂಮಿ ಅಂತ ಕರೀತಾರೆ. ಕರ್ಮಭೂಮಿಯ ಪ್ರಾರಂಭದಲ್ಲಿ ಆದಿನಾಥ ತೀರ್ಥಂಕರ ಋಷಭದೇವ ಮೊದಲ ಬಾರಿಗೆ ಧರ್ಮದ ಕರ್ಮದ ಉಪದೇಶವನ್ನು ಕೊಟ್ಟು ಈ ಕರ್ಮಭೂಮಿಯ ಪ್ರಾರಂಭವನ್ನ ಮಾಡ್ತಾರೆ. ಅದಕ್ಕೆ ಆದಿ ಬ್ರಹ್ಮ ಅಂತ ಕರೀತಾರೆ. ಆ ಪ್ರಾರಂಭವಾದಂತಹ ಕರ್ಮಭೂಮಿ ಇಲ್ಲಿವರೆಗೂ ಸತತವಾಗಿ ನಡೀತಾ ಇದೆ. ಆದರೆ ಆದಿನಾಥ ತೀರ್ಥಂಕರರಿಂದ ಮಹಾವೀರ ಸ್ವಾಮಿಯವರೆಗೆ ಸತತವಾಗಿ ತೀರ್ಥಂಕರರ ಸಾನ್ನಿಧ್ಯ ಈ ಭವ್ಯ ಭೂಮಿಗೆ ಇತ್ತು. ಆದ್ರೆ ನಂತರ ಕಾಲದಲ್ಲಿ ತೀರ್ಥಂಕರರ ಸಾನ್ನಿಧ್ಯ ಸಿಗೋದಿಲ್ಲ. ಆಗ ಕೇವಲಿಗಳ ಸಮಾಗಮ ಸಿಗುತ್ತೆ. ಸುಧರ್ಮ ಸ್ವಾಮಿ, ಜಂಬೂ ಸ್ವಾಮಿ, ಕೇವಲಿಗಳ ಸಮಾಗಮ ಸಿಗುತ್ತೆ. ಕೇವಲಿಗಳ ಸಮಾಗಮ ನಂತರ ಶ್ರುತ ಕೇವಲಿಗಳ ಸಮಾಗಮ ಸಿಗುತ್ತೆ. ವಿಷ್ಣು, ನಂದಿಮಿತ್ರ ಇತ್ಯಾದಿ. ಕೊನೆಗೆ ಭದ್ರಬಾಹು ಸ್ವಾಮಿಯ ಕಾಲದವರೆಗೂ ಕೂಡ ಈ ತೀರ್ಥಂಕರರ ಉಪದೇಶ ಅಖಂಡವಾಗಿ ಪ್ರತಿಯೊಬ್ಬರಿಗೂ ಸಿಗುವಂತಹ ಒಂದು ಪುಣ್ಯದ ಉದಯ ಇತ್ತು. ಅದಾದ ಮೇಲೆ ಏನಾಗುತ್ತೆ, ಕಾಲದೋಷದಿಂದ ಜಿನೋಪದೇಶ ವಿಸ್ಮರಣೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಜಿನ ಧರ್ಮ ಅಂತ ಹೇಳಿದ್ರೆ ಏನು? ಜಿನ ಧರ್ಮ ಅಂತ ಹೇಳಿದ್ರೆ ಜಿನ उपदेश. उपदेश नहीं है तो धर्म भी नहीं है. धर्म का एक ही अर्थ होता है उपदेश. और यदि उपदेश नहीं है तो धर्म भी नहीं है. उपदेश के अलावा यदि कुछ भी धर्म के नाम पर चलता हो तो वहां धर्म नहीं है. जिन मंदिर अथवा अन्य अन्य धार्मिक स्मारकಗಳು, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಕ್ಕೂ ಧರ್ಮ ಅಂತ ಕರಿತೀವಿ. ಒಂದು ವೇಳೆ ಅಲ್ಲಿ ಧರ್ಮದ ಉಪದೇಶ ಇದ್ರೆ,
तीर्थंकरर उपदेश इधर यदि उपदेश ही नहीं बचा तो ಇದೆಲ್ಲದಕ್ಕೂ ಧರ್ಮ ಅಂತ ಕರೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ಧರ್ಮದ ಮೂಲದಲ್ಲಿ ಉಪದೇಶ ಇರುತ್ತೆ. ಯಾಕೆ ನಾವು ಚರ್ಚೆ ಮಾಡ್ತಿದೀವಿ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಧರ್ಮದ ಮೂಲದಲ್ಲಿ ಉಪದೇಶ ಇರುತ್ತೆ ಅನ್ನೋದನ್ನ ಮರೆತು ಹೋಗ್ತಾ ಇದ್ದೀವಿ. धर्म माने कुछ ಕ್ರಿಯಾಕಾಂಡ ಅಥವಾ ಕೆಲವು ಕಾರ್ಯಕ್ರಮಗಳು ಮಾಡೋದಕ್ಕೆ ನಾವು ಧರ್ಮ ಅಂತ ಕರೀತಾ ಇದ್ದೀವಿ. ಆದ್ರೆ ಧರ್ಮದ ಮೂಲದಲ್ಲಿ ಉಪದೇಶ ಇದೆ. ಉಪದೇಶ ಇಲ್ಲದೆ ಹೋದ್ರೆ ಧರ್ಮನೇ ಇಲ್ಲ. तो ಭದ್ರಬಾಹು ಸ್ವಾಮಿಯ ನಂತರ ಉಪದೇಶ ವಿಸ್ಮರಣೆ ಆಗ್ಲಿಕ್ಕೆ ಪ್ರಾರಂಭ ಆಗೋಯ್ತು. तो ವಿಚಾರ ಮಾಡೋದು ಹೆಂಗೆ ಧರ್ಮದ ಉಪದೇಶ ವಿಸ್ಮರಣೆ ಆಗ್ತಾ ಹೋಯ್ತು, ಹಾಗಾಗಿ ಧರ್ಮವೂ ಕೂಡ ಕ್ಷೀಣಿಸ್ತಾ ಹೋಯ್ತು. ನಮ್ಮೆಲ್ಲರಿಗೂ ಪ್ರಶ್ನೆ ಇದೆ ತಾನೆ कि जैन धर्म ಯಾಕೆ ಕುಗ್ಗೋಗ್ತಾ ಇದೆ? क्यों जैनों की संख्या इतनी कम हो गई? क्यों हमारे समाज में धर्म की चर्चा नहीं होती? इसका एक कारण है कि हम जिन वचन को भूलते जा रहे हैं. ಒಂದೇ ಕಾರಣ ಏನು? ಜಿನ ವಚನಗಳನ್ನು ಮರಿತಾ ಇದ್ದೀವಿ. ನಾವು ಬೇರೆ ವಿಚಾರ ಮಾಡಿದ್ರೆ 1000 ಕಾರಣಗಳು ಕಾಣಿಸ್ಬೋದು, ನಮಗೆ ಸಾವಿರಾರು ಕಾರಣಗಳು ಕಾಣಿಸುತ್ತೆ. ಆದ್ರೆ ಎಲ್ಲ ಕಾರಣಗಳ ಮೂಲ ಕಾರಣ ಒಂದಿದೆ. ಅದೇನು? ಜಿನ ವಚನಗಳ ವಿಸ್ಮರಣೆ. ಬೇರೆ ಏನು ಕಾರಣ ಇಲ್ಲ. बाकी कुछ कारण नहीं है. यदि किसी को भी ये समस्या है कि हमारे बच्चे धर्म नहीं करते, किसी को भी ये शिकायत है कि हमारे समाज में धर्म नहीं बचा, किसी को भी ये शिकायत है कि भारत में धर्म क्षीण होता जा रहा, तो इसका एक मूल कारण है हम जिन वचन को भूलते जा रहे हैं. ಜೀವನದಲ್ಲಿ ಎಲ್ಲದಕ್ಕೂ ಪ್ರಾಮುಖ್ಯತೆ ಇದೆ, सबके लिए प्रामुख्यता है, लेकिन जिन वचनಗಳಿಗೆ ಮಾತ್ರ ಪ್ರಾಮುಖ್ಯತೆ ಇಲ್ಲ. ಅದರ ಸ್ಥಾನ ಕೊನೆಗೆ ಬರುತ್ತೆ ಜೀವನದಲ್ಲಿ. या फिर आता ही नहीं, या तो अंत में आता है या आता ही नहीं. फिर धर्म की रक्षा कब कैसे होगी बोलो? ಶುದ್ಧ ಪಂಚಮಿಯ ದಿನ ಇಡೀ ಭಾರತದಲ್ಲಿ ಜಿನವಾಣಿಯ ಸಂರಕ್ಷಣೆ ಮಾಡೋ ವಿಚಾರ ನಡೆಯುತ್ತೆ. करना भी चाहिए. ಆದ್ರೆ ನಾನೊಂದು ವಿರುದ್ಧ ಮಾತು ಹೇಳ್ತೀನಿ. ನಮೋಕಾರ ಮಂತ್ರ ಹೇಳ್ತೀವಲ್ಲ, तो ಏನ್ ಹೇಳ್ತೀವಿ ನಮೋಕಾರ ಮಂತ್ರಕ್ಕೆ? अनादि मंत्र, शाश्वत मंत्र. इसका अर्थ क्या है? इसका अर्थ यह है कि इसको किसी ने बनाया नहीं. बनाया नहीं माने पंच ಪದಗಳನ್ನ ಯಾರು ಸೃಷ್ಟಿ ಮಾಡಿಲ್ಲ. पंच ಪದಗಳ ಅನಾದಿ ಕಾಲದಿಂದಿದೆ. तो पंच ಪದಗಳ ಅನಾದಿ ಕಾಲದಿಂದಿದೆ. ಹಾಗಾದ್ರೆ ಜಿನವಾಣಿ, ಜಿನ ಉಪದೇಶ ಕೂಡ ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ. ನಿನ್ನ ರಕ್ಷಣೆಯಾಗುತ್ತೆ ಜಿನೋಪದೇಶಕ್ಕಿಲ್ಲ. ನಿನ್ನನ್ನ ನೀನು ರಕ್ಷಣೆ ಮಾಡ್ಕೋಬೇಕಾದ್ರೆ ಜಿನ ವಚನಗಳ ಸಾನ್ನಿಧ್ಯಕ್ಕೆ ಬರಬೇಕಿದೆ. क्या होता है ना, हम इतने बड़े हो जाते हैं कि हमें लगता है हम बचाएंगे. जैसे बोलते हैं ना, प्रकृति को बचाएंगे. कौन बचाएगा? मनुष्य. मनुष्य को ऐसा लगता है कि ये प्रकृति से बड़ा है. सेव द प्लैनेट अर्थ. वही प्लैनेट अर्थ को सेव करने की आवश्यकता बिल्कुल नहीं है. तुम अपनी चिंता करो. ಪ್ರಕೃತಿಯ ಹತ್ರ ಎಲ್ಲವೂ ಇದೆ. ತನ್ನನ್ನು ತಾನು ರಕ್ಷಣೆ ಮಾಡೋದು ಚೆನ್ನಾಗಿ ಗೊತ್ತಿದೆ ಅದಕ್ಕೆ.
ನಿನ್ನ ಉಪಟಳ ಜಾಸ್ತಿ ಆದ್ರೆ ಪ್ರಳಯ ಮಾಡೋದು ಗೊತ್ತಿದೆ ಪ್ರಕೃತಿಗೆ. ಪ್ರಕೃತಿಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನಗೆ ಪ್ರಕೃತಿಯ ಅವಶ್यकता ಇದೆ. तो हम गलत फहमी में क्या रहते हैं, जिनवाणी को हमारी आवश्यकता नहीं है, हमें जिन वचन की आवश्यकता है. तो ಜಿನವಾಣಿಯ ರಕ್ಷಣೆ ಅಂದ್ರೆ ಏನು? ಜಿನವಾಣಿಯ ರಕ್ಷಣೆ ಅಂದ್ರೆ ನಾನು ಜಿನೋಪದೇಶದ ಸಾನ್ನಿಧ್ಯಕ್ಕೆ ಹೋಗೋದಿದೆ, ಯಹಿ ರಕ್ಷಾ है, और कोई रक्षा होती नहीं. ರಕ್ಷಣೆ ಅಂದ್ರೆ ಏನು? ठीक है, ನಾವು ಗ್ರಂಥ ಪ್ರಕಟಣೆ ಮಾಡಿದ್ವಿ, ಇತ್ಯಾದಿ ಕೆಲವು ಪ್ರಭಾವನೆ ಕೆಲಸ ಮಾಡಿದ್ವಿ, ಆದ್ರೆ ಮೂಲ ಕೆಲಸ ಏನಿದೆ ಅದನ್ನು ಮರೆತು ಬಿಡ್ತೀವಿ. अभी भी मैं सुन रहा था, कोई बोल ನನ್ನ ಅಂತಿಮ ಜೀವನದ ಧ್ಯೇಯ ಅಂತೂ ಈ ಗ್ರಂಥ ಪ್ರಕಟ ಮಾಡಬೇಕು, अच्छी बात है, लेकिन ಜಿನವಾಣಿಯ ರಕ್ಷಣೆ ಅಂತೂ ಹೃದಯದಲ್ಲಿ ಆಗುತ್ತೆ. ಪ್ರಕಟಣೆ ಮಾಡೋಕ್ಕಿಂತ ಮುಂಚೆ ಹೃದಯದಲ್ಲಿ ಸ್ಥಾಪನೆ ಮಾಡಿದ್ವೋ ಇಲ್ವೋ ಅದು महत्वपूर्ण ಇದೆಯಲ್ಲ. हृदय में स्थापन किया तो रक्षा हो गई. ನಮ್ಮ ಸುತ್ತಮುತ್ತಲಿನ ಜನರಿಗೆ, ನಮ್ಮ ಕುಟುಂಬದವರಿಗೆ ನಾವು ಯಾವ್ದಾವುದೋ ಕೆಲಸಕ್ಕೆ ಒತ್ತಾಯ ಮಾಡ್ತೀವೋ ಮಾಡೋದಿಲ್ವೋ? ಒಂದು ಮದುವೆಗೆ ಹೋಗೋಕೆ ಇಷ್ಟ ಇಲ್ದಿದ್ರು ಹೋಗ್ತೀವೋ ಇಲ್ವೋ? ಹೋಗ್ತಿರ್ತಾನೆ. ಮಗ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? अच्छा ठीक है मत आओ, ऐसा बोलते हैं. क्या बोलते हैं? अरे आना पड़ेगा. क्यों आना पड़ेगा? बुरा मान जाएंगे, वो बुरा मान जाएंगे, इसलिए तुमने इसको फोर्स किया. ಎಲ್ಲದಕ್ಕೂ ಒತ್ತಾಯ ಮಾಡ್ತೀವಿ. ಜಿನ ವಚನ, ಜಿನ ಉಪದೇಶ ಅದನ್ನ ತಿಳ್ಕೊಳಕ್ ಮಾತ್ರ ಒತ್ತಾಯ ಮಾಡೋದಿಲ್ಲ. ಕ್ಯೂ ऐसा क्यों? ಜಿನವಾಣಿ ರಕ್ಷಣೆ ಆಗೋದು ಹೀಗೆ. ಹಾಗಾದ್ರೆ ನಾವುಗಳು ಮಾತ್ರ ಜಿನ ವಚನಗಳ ಒಂದು ಚರ್ಚೆ ಮಾಡಿದ್ರೆ ಸಾಕಾಗೋದಿಲ್ಲ. ನಿಜವಾದ ಮಹಿಮೆ ಜಿನೋಪದೇಶದ ಬಂದರೆ ಅದು ಖಂಡಿತವಾಗಿ ಜೀವನದಲ್ಲಿ ಅವತರಿತ ಆಗಬೇಕು. ಮತ್ತದು ಜೀವನದಲ್ಲಿ ಬಂದ್ರೆ ಅದು ಎಲ್ಲರಿಗೂ ಕೂಡ ಅದರ ಪ್ರಭಾವ ಆಗೇ ಆಗುತ್ತೆ. ಇವತ್ತು ಜಿನ ಧರ್ಮದ ಮರುಜನ್ಮ ಆಗಿರುವಂತಹ ದಿವಸ ಇದೆ ಇದು, ಮರುಜನ್ಮ. ಯಾಕಂದ್ರೆ ಸಂಪೂರ್ಣವಾಗಿ ಜಿನ ವಚನ ನಷ್ಟದ ದಾರಿಯಲ್ಲಿತ್ತು. ಹೇಗೆ ಉಪದೇಶ ಮರೆತು ಹೋಗುತ್ತಾ ಇತ್ತು, ಇತಿಹಾಸವನ್ನು ನೋಡೋದು. ಎಷ್ಟೆಷ್ಟು ಉಪದೇಶ ಮರೆತು ಹೋಗುತ್ತಾ ಇತ್ತು, ಜಿನೋಪದೇಶ, ಜಿನ ಧರ್ಮ ಅತ್ತಷ್ಟು ಕುಗ್ಗುತ್ತಾ ಬಂತು. ಈ ನಿಯಮ, ಯಾವುದೇ ಧರ್ಮ ಉಳಿಬೇಕಾದ್ರೆ ಉಪದೇಶ ಎಷ್ಟು ದಿನ ಜೀವಂತವಾಗಿರುತ್ತೆ ಅಷ್ಟು ದಿನ ಅದು ಉಳಿಯುತ್ತೆ. और उपदेश को भूल जाए और कहें कि धर्म बच जाएगा मंदिर आने से या और कुछ करने से, नहीं बचने वाला ऐसे. मंदिर की महत्वता उपदेश से पता चलने वाला है. कबीरदास बोलते हैं ना कि गुरु गोविंद दो खड़े काके लागू पाए, तो बलिहारी गुरु आपने गोविंद दियो बताए. ऐसा भाई ಜಿನ ಮಂದಿರದ ಮಹತ್ವ ಕೂಡ ಯಾರು ಹೇಳೋರಿದ್ದಾರೆ? ಜಿನವಾಣಿ. ಜಿನ ಮಂದಿರದ ಮಹತ್ವ ಗೊತ್ತಾಗಬೇಕಾದ್ರೂ ಜಿನವಾಣಿ ಕಡೆಗೆ ಬರಲೇಬೇಕಲ್ಲ.
ಇಲ್ಲಾಂದ್ರೆ ಜನಮಂದಿರದ ಮಹತ್ವನೂ ಗೊತ್ತಾಗೋದಿಲ್ಲ. तो फिर इसके ये मंदिर वो मंदिर सब एक ही लगते हैं इसको. ಎಲ್ಲಾ ಮಂದಿರಗಳು ಒಂದೇ. ಯಾಕೆ? ಯಾಕಂದ್ರೆ ಮಂದಿರಕ್ಕೆ ಬಂದಿದ್ದಾನೆ, ಆದ್ರೆ ಜಿನ ವಚನಗಳನ್ನ ಕೇಳಿಲ್ಲ. ಅವನಿಗೇನನ್ಸುತ್ತೆ? ಎಲ್ಲ ಒಂದೇ. ಹಾಗಾದ್ರೆ ಎಲ್ಲಿವರೆಗೆ ನಾವು ಉಪದೇಶ ಕೇಳೋದಿಲ್ಲ ಅಲ್ಲಿವರೆಗೆ ಜಿನ ಧರ್ಮದ ರಕ್ಷಣೆ ಆಗೋದಿಲ್ಲ. ये नियम जान लो. तो यदि कोई किसी को भी धर्म की रक्षा करनी है, तुम सबसे पहले काम क्या करना? उपदेश सुनना और समझना. ಉಪದೇಶ ಕೇಳೋದು, ಅರ್ಥ ಮಾಡಿಕೊಳ್ಳೋದು, ಇದು ಮೊದಲ ಕರ್ತವ್ಯ ಇದೆ. ಜನಸಂಖ್ಯೆ ಜಾಸ್ತಿ ಮಾಡೋದು ಕರ್ತವ್ಯ ಇಲ್ಲ. ये धर्म के विरुद्ध काम है. ನಾವು ನೋಡ್ತೀವಲ್ಲ, ಹಳ್ಳಿಗಳಲ್ಲೂ ಜನಮೂರ್ತಿಗಳು ಸಿಗುತ್ತೆ. ಎಲ್ಲೋ ರೋಡ್ ಮಾಡ್ತಾ ಇದ್ದಾರೆ, ಜನಮೂರ್ತಿಗಳು ಸಿಗ್ತಾ ಇದೆ. ಸುತ್ತಮುತ್ತ ಒಂದು ಜೈನ ಮನೇನೂ ಇಲ್ಲ, ಇಡೀ ಜಿನ ಮಂದಿರ ಸಿಗ್ತಾ ಇದೆ ಭೂಮಿ ಒಳಗಡೆ. ಎಲ್ಲಿಂದ ಬಂತು ಇದೆಲ್ಲ? ಸುತ್ತಮುತ್ತ ಒಂದು ಜೈನ ಮನೇನೂ ಇಲ್ಲ, ಆದ್ರೆ ಜಿನಬಿಂಬ ಸಿಕ್ತು. ಎಲ್ಲಿಂದ ಬಂತು ಜಿನಬಿಂಬ? ಜಿನ ಮಂದಿರ ಎಲ್ಲಿಂದ ಬಂತು? भाई जैन रहे होंगे तभी तो मिलेंगे मूर्ति. ಜೈನರ ಇಲ್ಲದೆ ಹೋಗಿದ್ದರೆ ಮೂರ್ತಿ ಹೆಂಗ ಸಿಗ್ತಿತ್ತು? ಗಂಗ ನಾಯಕನ ಕಾಲದಲ್ಲಿ, ಗಂಗ ಸಾಮ್ರಾಜ್ಯದ ಕಾಲದಲ್ಲಿ ಮೈಸೂರಿನ ಬಹುಭಾಗ ಜೈನಮಯ ಆಗಿತ್ತು. ಇಲ್ಲಾಂದ್ರೆ ಗಂಗ ರಾಜ ಜೈನ ಮುನಿಯ ಮಾತೆ ಕೇಳ್ತಿದ್ದ. ಗಂಗ ಸಾಮ್ರಾಜ್ಯದ ಸ್ಥಾಪನೆ ಸಿಂಹನಂದಿ ಆಚಾರ್ಯರಿಂದ ಆಗುತ್ತೆ. ಸತತವಾಗಿ 9-10ನೇ ಶತಮಾನದ ತನಕ ಗಂಗ ರಾಜಮನೆತನ ಜೈನ ಮುನಿಗಳ ಜೈನ ಧರ್ಮದ ಮಾತೆ ಕೇಳುತ್ತೆ, ಜೈನ ಧರ್ಮ ಅನುಸರಿಸುತ್ತೆ. ಯಾಕೆ? ಜೈನಮಯ ಆಗಿತ್ತು, ಹಾಗಾಗಿನೇ ನಡೀತಿತ್ತು ತಾನೆ. ಏನು ಸಮಸ್ಯೆ ಆಗೋಯ್ತು? ಬಾಕಿ ಉಳಿದಿರುವಷ್ಟು ಧರ್ಮದ ಚರ್ಚೆ ನಿಂತೋಯ್ತು, ಉಪದೇಶ ಮತ್ತಷ್ಟು ಮರೆತೋಯ್ತು. ಹಾಗಾಗಿನೇ 9-10ನೇ ಶತಮಾನಕ್ಕೆ ಬರುವಷ್ಟರಲ್ಲಿ ಹಳಗನ್ನಡದಲ್ಲಿ ಕಾವ್ಯಗಳನ್ನು ಬರೆಯುವ ಪ್ರಚಲನೆ ಪ್ರಾರಂಭ ಆಯಿತು. ಯಾಕಂದ್ರೆ ಮರೆತು ಹೋಗಕ್ಕೆ ಶುರು ಆಯ್ತು ಎಲ್ಲ. ಹೇಗೆ ಜನರು ಮರಿತಾ ಹೋದ್ರು ಉಪದೇಶವನ್ನ, ಹಾಗಾಗಿ ಪರಿವಾರಗಳು, ಕುಟುಂಬಗಳು, ಗ್ರಾಮಗಳು, ನಗರಗಳು, ಇಡೀ ರಾಜ್ಯಕ್ಕೆ ರಾಜ್ಯವೇ ಹೇಗೆ ಪರಿವರ್ತನೆ ಆಯಿತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. पता ही नहीं चलेगा. हम लोगों को पता चला, हम जब बालक थे, बचपन थे, हमारे घर कैसे थे और अब कैसे हैं, कैसे बदल गए पता चला? नहीं पता चला ना. क्यों? ಯಾಕಂದ್ರೆ ಉಪದೇಶ ನೆನಪಿಲ್ಲ, ಮರಿತಾ ಹೋಯಿತು. ಉಪದೇಶ ಮರೆತು ಹೋಗುತ್ತಾ ಇದ್ದಂತೆ ಧರ್ಮ ಕುಗ್ಗುತ್ತಾ ಬಂತು, ಕುಟುಂಬದಲ್ಲಿ ಕುಗ್ಗುತ್ತಾ ಬಂತು, ಹಳ್ಳಿಗಳಲ್ಲಿ. क्यों हुआ ये? आपने देखा होगा ना, ಒಂದು 100 ವರ್ಷದ ಹಿಂದೆ ಹೋದ್ರೂ ಎಷ್ಟು ಜೈನ ಜನಸಂಖ್ಯೆ ಇತ್ತು ಅದು ಕಮ್ಮಿ ಆಯ್ತು. ಈಗ ಆ ಯಾವ ಜನಸಂಖ್ಯೆ ಇತ್ತು ಅದರಲ್ಲಿ ಬಹುಭಾಗ ಅವಾಗ್ಲೂ ಶ್ರೀಮಂತರಿದ್ರು. ನಮ್ಮ ಎಲ್ಲರ ಕುಟುಂಬಗಳು ಚೆನ್ನಾಗಿತ್ತು. ಆದ್ರೆ ಒಂದು ವಿಷಯ ನಾವು ಮರಿತೀವಿ, ಅವರ ಜೀವನ ಶೈಲಿ ಹೆಂಗಿತ್ತು ಅಂತ. ನಮ್ಮ ತಾತ ಅಜ್ಜಿದಿರನ್ನ ನೋಡಿದ್ರೆ कैसे थे वो? धन तो खूब था लेकिन भोग नहीं था. ಇದೊಂದು ಸಾಮಾನ್ಯ ವಿಷಯ ಇದೆ. धन तो था लेकिन भोग नहीं था. ಯಾವುದೊಂದು ಬಿಳಿ ವಸ್ತ್ರ ಧಾರಣೆ ಮಾಡ್ತಿದ್ರು ಅದೇ, बाकी कुछ नहीं. था नहीं था क्या? था तो बहुत, लेकिन ಭೋಗಿಸ್ತಾ ಇರಲಿಲ್ಲ. क्या अर्थ हुआ इसका?
इसका अर्थ इतना ही हुआ कि जीवन में धर्म उतरा था, समझा था उन्होंने जीवन जिनवाणी को. ನಮಗೇನು ಅನ್ಸುತ್ತೆ, ಅವ್ರಿಗೇನು ಗೊತ್ತು, ಸಂಪಾದನೆ ಮಾಡಿರೋದೇನಕ್ಕೆ? पुराने लोग तो पागल थे, भोगना नहीं आता था उनको, मजे करना नहीं आता था. कमाना है तो भोगना भी जानो. ये कहां से पढ़ लिया? किसने पढ़ाया हमको? ये जिनवानी नहीं पढ़ी, इसी का सबूत है ये. पता नहीं कहां से पढ़ के आते हम लोग. तो ಎಲ್ಲರೂ ಏನು ಹೇಳ್ತಾ ಇದೀವಿ ಈಗ? ಇರೋಷ್ಟು ದಿನ ಏನ್ ಮಾಡೋದು? क्या कहां से पढ़ लिया हमने? ಇರೋಷ್ಟು ದಿನ ಭೋಗಿಸೋಗ್ಬಿಡ್ಬೇಕು, ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ಏನು? ಭೋಗ ಮಾಡಬೇಕು. ಇದೆಲ್ಲ ಜಿನವಾಣಿ ನಾವು ಓದುತ್ತಾ ಇಲ್ಲ ಅನ್ನೋದರ ಪ್ರತೀಕ, ಸಾಬೀತುಪಡಿಸುತ್ತೆ ಇದು. ಇದನ್ನೆಲ್ಲ ಮಾಡೋದು ನಮಗ್ ಬೇಡಾಗಿದೆ. ಹಾಗಾಗಿನೇ ಧರ್ಮ ರಕ್ಷಣೆ ವಿಷಯ ಬಂದಾಗ ಏನೇನೋ ಮಾತಾಡಕ್ ಶುರು ಮಾಡ್ತೀವಿ ನಾವು. अब देख लो, जिन जिन सभाओं में धर्म की रक्षा की बात होती है, वह ऐसे ऐसी बात होती है जो धर्म के ही विरुद्ध होते हैं. तो इसका अर्थ क्या हुआ? ಒಂದು ವಿಷಯ ತುಂಬಾ ಸ್ಪಷ್ಟ ಇದೆ. ಜಿನವಾಣಿಯನ್ನ ಯಾರೋ ಬರೆದಿಟ್ಟು ಹೋದ್ರು. ಯಾರು ಬರೆದಿಟ್ಟು ಹೋದ್ರು ಅಂತ ನಮಗೆ ಗೊತ್ತಿಲ್ಲ. ವಿದ್ವಾಂಸರಲ್ಲಿ ಚರ್ಚೆ ನಡೆಯುವಾಗ ವಿದ್ವಾಂಸರಲ್ಲಿ ತುಂಬಾ ಮಜಾ ಬರುತ್ತೆ. ಈ ಗ್ರಂಥ ಯಾರು ಬರೆದ್ರು, ಇವ್ರು ಬರೆದ್ರು, ಇವ್ರು ಬರೆದ್ರು, ಇವ್ರು ಬರೆದ್ರು, ಅಥವಾ ಇವ್ರು ಬರೆದ್ರು, ಇವ್ರು ಕಾಪಿ ಮಾಡಿದ್ರು, ಅಥವಾ ಇವ್ರು ಕಾಪಿ ಮಾಡಿದ್ದಾನೆ, ಇವ್ರು ಕಾಪಿ ಮಾಡಿದ್ರು, ಇವ್ರು ಬರೆದಿದ್ದಾನೆ, ಇವ್ರ ಹೆಸರಿಟ್ರು. ಇದು ಚರ್ಚೆ ನಡೀತಾ ಇದೆ. खूब मजा आता है. ನನ್ನ ಪ್ರಶ್ನೆ ಇದೆ, ಸಾವಿರಾರು ವರ್ಷಗಳ ಹಿಂದೆ ಕೆಲವು ವ್ಯಕ್ತಿಗಳು ಯಾರಿಗೆ ಬರೀತಾ ಇದ್ದೀವಿ ಅಂತ ಗೊತ್ತಿಲ್ಲ, ಯಾರಿಗೋಸ್ಕರ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಆದರೆ ತುಂಬಾ ಕರುಣೆಯಿಂದ ಪ್ರೀತಿಯಿಂದ ಒಂದು ಗಿಫ್ಟ್ ಅನ್ನ ಕೊಟ್ಟು ಹೋದ್ರು. इसको प्रेम कहते हैं, सच्चा प्रेम. कि ಯಾರಿಗೋಸ್ಕರ ಬರೀತಾ ಇದೀವಿ ಅಂತ ಗೊತ್ತಿಲ್ಲ, ಆದ್ರೂ ಬರೆದಿಟ್ಟು ಹೋದ್ರು. ಏಕೆಂದ್ರೆ ನಮಗೆ ಸುಲಭ ಅನ್ಸತ್ತೆ ಬರೆಯೋದು, ಅವಾಗ ಬರೆಯೋದು ಬಹಳ ಕಷ್ಟ ಇತ್ತು, ಬಹಳನೇ ಕಷ್ಟ ಇತ್ತು. ನಾವು ಯೋಚನೆ ಮಾಡಕ್ಕಾಗದೇ ಇರುವಷ್ಟು ಕಷ್ಟ ಇತ್ತು. जिस तरह का वो समय था, हम एक पेज भी नहीं लिख पाते. वो समय था, और लिखने के बाद उसकी रक्षा करना उससे बड़ी समस्या है. ಮನೆಯಲ್ಲಿ 10 ಕಿಲೋ ಧಾನ್ಯ ತಗೊಂಡ್ಬಂದ್ರೆ 1 ವರ್ಷ ರಕ್ಷಣೆ ಮಾಡಕ್ ಆಗೋದಿಲ್ಲ ನಮ್ಮ ಕೈಯಲ್ಲಿ, ಔಷಧಿ ಇಲ್ಲದೆ ಹೋದ್ರೆ. करते हैं क्या? ला दिया गेहूं, ला दिया 10 किलो और रखो बिना औषधि, बिना कुछ करे, रख पाएंगे? तो हजारों साल उन पांडुलिपियों की रक्षा कैसे करे होगी? कितना समर्पण चाहिए? ಅರ್ಥ ಆಗ್ತಿದೆ ಎಷ್ಟು ಸಮರ್ಪಣೆ ಬೇಕು ಅಂತ. ಈ ಸಮರ್ಪಣೆ ಅವರ ದೊಡ್ಡ ಕಾಣಿಕೆ ಇದೆ. ಮತ್ತೆ ಎಂತ ಕಾಣಿಕೆ ಇದೆ? ಯಾರಿಗೆ ಇದು ಗಿಫ್ಟ್ ಸಿಗ್ತಾ ಇದೆ, ರಿಟರ್ನ್ ಗಿಫ್ಟ್ ಕೊಡಕ್ ಆಗೋದಿಲ್ಲ. आप नहीं दे पाएंगे रिटर्न गिफ्ट कुछ भी. ಹಾಗಾದ್ರೆ ಶುದ್ಧ ಪಂಚಮಿಯ ಯಾವ ಪರ್ವ ಬರ್ತಾ ಇದೆ,
ಈ ದಿವಸ ಮುಂದಿನ ಜೀವನಕ್ಕೆ ದಾರಿಯನ್ನು ತೋರಿಸುವಂತಹ ದಿವಸ ಇದೆ. ಧರ್ಮದ ರಕ್ಷಣೆ ಮಾಡೋದಿದೆ. ಹಾಗಾದ್ರೆ ಜಿನ ವಚನ, ಜಿನ ಉಪದೇಶ ಕೇಳೋದಿದೆ, ಅದೇ ರೀತಿಯಾಗಿ ತಿಳಿಸೋದಿದೆ. ಇಲ್ಲ ಅಂದ್ರೆ ಭೂತಕಾಲದಲ್ಲಿ ಯಾವ ಅಪರಾಧವನ್ನ ನಾವು ಮಾಡ್ತಾ ಬಂದಿದೀವಿ, ಅದೇ ಅಪರಾಧವನ್ನ ಮಾಡ್ತಾ ಇದ್ರೆ ಜಿನ ಧರ್ಮ ಕುಸಿಯೋದು ನಿಶ್ಚಿತ ಇದೆ. ನಾವೇ ಅಪರಾಧ ಮಾಡಿ ನಾವೇ ಏನ್ ಹೇಳ್ತಾ ಇರ್ತೀವಿ, वो कहते हैं ना, 4 लोग बैठे होते हैं, वो बोलते जमाना बहुत बिगड़ गया, क्या जमाना बहुत बिगड़ गया, कोई अच्छाई नहीं रही. कहां नहीं रही? समाज में, जमाने में. और हम कहां बैठते हैं? हम परलोक में. हम भी तो ये बैठे और हम क्या बोलते हैं? जमाना बिगड़ गया. ಯಾಕಂದ್ರೆ ಸಮಾಜದಲ್ಲಿ ನಮ್ಮನ್ನು ನಾವು ಸೇರಿಸ್ಕೊಳ್ಳೋದೇ ಇಲ್ಲ. ಏನನ್ಸುತ್ತೆ ಇವನಿಗೆ, ನಾನಂತೂ ಒಳ್ಳೆಯವನಿದ್ದೀನಿ, ಪ್ರಪಂಚ ಹಾಳಾಗ್ಬಿಟ್ಟಿದೆ. ಹಿಂಗೆ ನಮಗೇನನ್ಸುತ್ತೆ, ನಾನಂತೂ ಧರ್ಮ ಮಾಡ್ತಾ ಇದ್ದೀನಿ, ಪ್ರಪಂಚ ಹಾಳು ಮಾಡ್ತಾ ಇದೆ. ऐसा नहीं. ನಮ್ಮೆಲ್ಲರ ಒಗ್ಗಟ್ಟು ಉಪಾಯ ಇದೆ ಇದು, ಕಿ ಜಿನೋಪದೇಶವನ್ನು ಒಂದು ಬಿಟ್ಟು ಧರ್ಮದ ಹೆಸರಲ್ಲಿ ಎಲ್ಲ ಮಾಡೋದಿದೆ. धार्मिक क्रिया कार्यक्रम में सबसे महत्वपूर्ण यदि कुछ होता है तो उपदेश. अच्छा, ಧರ್ಮದ ವಿಷಯದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಯಾವುದು ನಡೆದಿರೋದು? उसको कहते हैं समूह शरण. समूह शरण से बढ़ा कोई कार्यक्रम नहीं हुआ. सबसे बड़ा कार्यक्रम कुछ है तो समूह शरण. ठीक है ना? तो समूह ಶರಣದಲ್ಲಿ ಏನಾಗುತ್ತೆ? ಸಮೂಹ ಶರಣದಲ್ಲಿ ಮಾತ್ರ ಉಪದೇಶ. 4 समय 5 समय उपदेश और कुछ नहीं. तो ಧರ್ಮದ ಹೆಸರಲ್ಲಿ ನಡೆಯುವ ಅತಿ ದೊಡ್ಡ ಕಾರ್ಯಕ್ರಮ ಸಮೂಹ ಶರಣ ಇದೆ. ಮತ್ತೆ ಸಮೂಹ ಶರಣದಲ್ಲಿ ನಾವು ಅರ್ಹಂತರಿಗೆ ನಮ್ಮ ದುಃಖ ಹೇಳೋದಿಲ್ಲ, ಅರ್ಹಂತರು ನಮಗೆ ಉಪದೇಶ ಕೊಡ್ತಾರೆ. ಹಾಗೇನೆ ನಾವು ಧರ್ಮ ಕಾರ್ಯಕ್ರಮಗಳಲ್ಲಿ ಮಾಡಬೇಕಾದ್ರೆ ಮೊಟ್ಟ ಮೊದಲ ಕರ್ತವ್ಯ ಇದೆ, ಅರ್ಹಂತರು ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳೋದು. ಉನ್ಕಾ ಉಪದೇಶ ಸುನ್ನ, ಹಮಾರಾ ನಹೀ ಸುನಾನಾ, ಉನ್ಕಾ ಉಪದೇಶ ಸುನ್ನ. ಯೇ ತೋ ಜಿನವಾಣಿಯನ್ನ ಯಾವ ಆಚಾರ್ಯರು ಬರೆದ್ರು ಅನ್ನೋದು ಮಹತ್ವಪೂರ್ಣ ಇದೆ. ಆದ್ರೆ ಅದಕ್ಕಿಂತ ಮಹತ್ವಪೂರ್ಣವಾದ ವಿಷಯ ಮತ್ತೊಂದಿದೆ. ಅದೇನು? ये समझना कि किसके लिए लिखा, किसने लिखा ये तो है ही, लेकिन इसके ज्यादा महत्वपूर्ण क्या है? किसके लिए लिखा. ಅರ್ಥ ಆಗ್ತಿದೆಲ್ಲ ಏನ್ ಹೇಳ್ತಾ ಇದ್ದೀನಿ? ನಮಗೇನಾಗ್ಬಿಟ್ಟಿದೆ, ಬರ್ದಿದ್ದಾರೆ ಅನ್ನೋದೇನೋ ಅಲ್ಪ ಸ್ವಲ್ಪ ಗೊತ್ತಾಗ್ತಿದೆ, ಆದ್ರೆ ನಮ್ಮ ಜೀವನಕ್ಕೋಸ್ಕರ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ನಮಗಾಗಿ ಇಷ್ಟು ಪರಿಶ್ರಮ ನಡೆದಿದೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಬೈ ಅಜ್ಞಾನಿಗೋಸ್ಕರ ಜನವಾಣಿಯನ್ನ ಬರೆದಿದ್ದಾರೆ. ಎಲ್ಲಿವರೆಗೆ ಅಜ್ಞಾನ ಇದೆ ಅಲ್ಲಿವರೆಗೆ ಜಿನ ವಚನಗಳ ಸಾನ್ನಿಧ್ಯ ಸತತವಾಗಿ ಇರಬೇಕಿದೆ. ಶ್ರುತ ಪಂಚಮಿಯ ಕಥೆ ಎಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ ತಾನೆ. ಚರ್ಚೆ ಮಾಡೋ ಅಗತ್ಯ ಇಲ್ಲ. ಯಾವಾಗ ಶ್ರುತ ಪಂಚಮಿಯ ದಿನ ಷಟ್ಖಂಡಾಗಮ ಗ್ರಂಥ ಪೂರ್ತಿ ಆಗುತ್ತೆ. ಇದರ ಹಿಂದಿನ ಕಥೆ ನಮಗೇನು ಹೇಳುತ್ತೆ?
2 ಕಾರ್ಯಕ್ರಮಗಳು ನಡೆದಿತ್ತು. ಮೊದಲನೇ ಕಾರ್ಯಕ್ರಮ ಖಾರ್ವೇಲ ಮಾಡಿದ್ದ, 2ನೇ ಕಾರ್ಯಕ್ರಮ ಧರ್ಸೇನ ಭೂತಬಲಿ ಪುಷ್ಪದಂತಾಚಾರ್ಯರು ಮಾಡಿದ್ರು. ಇದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮಗಳಿಂದ ನಮಗೆ ಜಿನವಾನಿ ಸಿಕ್ಕಿದೆ. ಮೊದಲನೆಯ ಪುರುಷಾರ್ಥವನ್ನ ಖಾರ್ವೇಲ ರಾಜ ಮಾಡಿಸ್ತಾನೆ. ಏನ್ ಮಾಡಿಸ್ತಾನೆ? ಮುನಿ ಸಂಘವನ್ನ ಕರೆಸಿ ಜಿನ ಉಪದೇಶವನ್ನ ಸಂಗ್ರಹ ಮಾಡೋ ಕೆಲಸ ಮಾಡ್ತಾನೆ. ಯಾವಾಗ ಜಿನೋಪದೇಶ ಸಂಗ್ರಹ ಆಗುತ್ತೆ ಆಗ 4 ಭಾಗಗಳಾಗುತ್ತೆ. ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ और द्रव्यानियोग. ये 4 भाग हो गए. तो ಇದು ಮೊದಲನೆಯ ಕಾರ್ಯಕ್ರಮ, ಪಹಲಾ ಪುರುಷಾರ್ಥ. ಶಾಸನ ಹೇಳುತ್ತೆ, ಸಾವಿರಾರು ಸ್ವರ್ಣ ಮುದ್ರೆಗಳನ್ನು ವ್ಯಯ ಮಾಡಿ ಸಿರಿ ಖಾರವೇಲೇಣ, ಖಾರವೇಲ ರಾಜ ಒಂದು ಸಂಗೀತೆಯನ್ನ ಕರೆಸಿ, ಇವತ್ತಿಗೂ ಭುವನೇಶ್ವರಕ್ಕೆ ಹೋದರೆ ಉದಯಗಿರಿ ಖಂಡಗಿರಿ ಕ್ಷೇತ್ರದಲ್ಲಿ ಪ್ರಾಕೃತಿಕ ಗುಹೆಗಳು ಸಿಗುತ್ತೆ. वो प्राकृतिक गुफा वो किस लिए बनाया था? जो मुनि आएंगे वो कहां रुकेंगे? मकान तो बनाएंगे नहीं. तो ಏನ್ ಮಾಡಿದ್ರು? ಬಂಡೆಗಳಲ್ಲೇ ಸ್ವಲ್ಪ ಕೆತ್ತಿ ಜಾಗ ಮಾಡಿದ್ರು. ಅರಹಂತಗಿರಿಗೆ ಹೋದ್ರೆ ಅರಹಂತಗಿರಿ ಬೆಟ್ಟದ ಮೇಲೂ ಆ ತರ ಗುಹೆಗಳಿದೆ. वो क्या था? प्राकृतिक व्यवस्था. ಹಾತಿ ಗುಂಫಾ ಅಂತಾರಾಷ್ಟ್ರೀಯ ಪ್ರಸಿದ್ಧ ಇದೆ, ಆದ್ರೆ ಎಷ್ಟೋ ನಮಗೆ ಗೊತ್ತಿಲ್ಲ. ಆ ರೀತಿಯ ಪ್ರಾಕೃತಿಕ ವ್ಯವಸ್ಥೆಯನ್ನ ಮಾಡಿ ಆ ಸಮಯದಲ್ಲಿ ಕ್ರಿಸ್ತಪೂರ್ವ 150 BC, ಸುಮಾರು ಇಲ್ಲಿಂದ 2200-300 ವರ್ಷಗಳ ಹಿಂದೆ ಆಗ ಮೊದಲ ಪ್ರಯತ್ನ ನಡೆಯುತ್ತೆ. ಅದಾದ ನಂತರ ಗಿರಿನಾರ ಪರ್ವತದ ಮೇಲೆ ಚಂದ್ರಗುಹೆಯಲ್ಲಿದ್ದಂತಹ ಧರ್ಸೇನಾಚಾರ್ಯ ಅರ್ಹದ್ಬಲಿ ಆಚಾರ್ಯರಿಗೆ ಪತ್ರವನ್ನು ಬರೀತಾರೆ. ಆಗ ಭೂತಬಲಿ ಮತ್ತು ಪುಷ್ಪದಂತ ಅನ್ನೋ 2 ಮುನಿಗಳನ್ನ ಕಳಿಸ್ತಾರೆ. ಈ ಕಥೆ ಏನು ಹೇಳುತ್ತೆ ನಮಗೆ? ಬಂದ ತಕ್ಷಣ ಆಚಾರ್ಯರು ಉಪದೇಶ ಕೊಡೋದಿಲ್ಲ, ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಹೇಗೆ ಮಾಡ್ತಾರೆ? ಪರೀಕ್ಷೆ ಎಲ್ಲರಿಗೂ ಗೊತ್ತಿದೆ. ನಮೋಕಾರ ಮಂತ್ರ ಕೊಡ್ತಾರೆ, ಒಂದರಲ್ಲಿ ಮಾತ್ರ ಕಡಿಮೆ ಇದೆ, ಇನ್ನೊಂದರಲ್ಲಿ ಜಾಸ್ತಿ ಇದೆ. ಇದೇನನ್ನ ಹೇಳುತ್ತೆ? ಈ ಕಥೆ ನಮಗೆ ಹೇಳುತ್ತೆ, ಜಿನವಾಣಿಯ ಮೂಲ ಯಾವ ಪ್ರಯೋಜನ ಇದೆ ಅದು ಸಾಧಿಸ್ತಾ ಇದ್ರೆ ಅದು ಜಿನವಚನ, ಅದನ್ನ ಸಾಧಿಸ್ತಾ ಇಲ್ಲದ್ರೆ ಜಿನವಚನ ಅಲ್ಲ. ಈ ಪರಿಜ್ಞಾನ ಯಾರಿಗಿದೆ ಅವರಿಗೆ ಮಾತ್ರ ಜಿನವಾನಿ ಅರ್ಥ ಆಗುತ್ತೆ. ಈ ಕಥೆ ಅದನ್ನ ಹೇಳುತ್ತೆ. ನಾವು ಮೊನ್ನೆನು ಚರ್ಚೆ ಮಾಡ್ತಿದ್ವಲ್ಲ, ಧರ್ಮದ ಫಲ ಇದೆ ಸಮಭಾವ, ಧೈರ್ಯ. ಯಾವತ್ತೂ ಯಾರಿಂದನೂ ಪ್ರಭಾವಿತನಾಗದೇ ಇರುವಂತಹ ಸಾಮರ್ಥ್ಯ, दृढ़ते, ये धर्म का फल होता है. धर्म का फल क्या? कि कोई कुछ भी करता रहे, कोई कुछ भी बोलता रहे, मुझे कुछ फर्क नहीं पड़ता. न राग न द्वेष, प्रभावित ही नहीं होता मैं. ये धर्म का फल होता है. तो ಜಿನವಾಣಿಯನ್ನು ಓದಿ ಯಾರಿಗೆ ಈ ಫಲ ಸಿಗ್ತಾ ಇದೆ ಅದು ಜಿನೋಪದೇಶ ಇದೆ. ಮತ್ತೆ ಇದಕ್ಕೆ ವಿರುದ್ಧ ಫಲ ಬರ್ತಾ ಇದೆ, ಬೋಲೆ ಜಿನವಾನಿ ನೈ, ಸತರ್ಕ ಹೋ ಜಾओ. ಈ ಕಥೆ ಇದನ್ನ ಹೇಳುತ್ತೆ. ಯಾಕಂದ್ರೆ ಯಾವ ಫಲ ಸಿಗಬೇಕು ಅದು ಫಲ ಸಿಗಲಿಲ್ಲ. ಇದರ ಅರ್ಥ ಏನಾಯ್ತು? ನಾನೇನೋ ಬೇರೆ ಮಾಡ್ತಾ ಇದ್ದೀನಿ. इसका अर्थ क्या हुआ? धर्म से विरुद्ध कुछ कर रहा हूं मैं. नहीं तो धर्म का फल तो समभाव होता है. अब जान लो, ಎಲ್ಲಿವರೆಗೆ ನನ್ನ ಜೀವನದಲ್ಲಿ ಸಮಭಾವ ಬರ್ತಾ ಇಲ್ಲ,
ರಾಗದ್ವೇಷ ಜಾಸ್ತಿ ಆಗುತ್ತಿದೆ. ಪ್ರಪಂಚದಲ್ಲಿರುವ ವಸ್ತುಗಳು, ವ್ಯಕ್ತಿಗಳು ನನ್ನನ್ನು ಪ್ರಭಾವಿಸ್ತಾ ಇದ್ದಾರೆ. ಅವ್ರು ಆಡೋ ಮಾತುಗಳಿಂದ, ಅವ್ರು ಮಾಡೋ ಕರ್ಮಗಳಿಂದ, ಅವರ ನಡವಳಿಕೆಗಳಿಂದ ನನಗೆ ವ್ಯತ್ಯಾಸ ಆಗುತ್ತಾ ಇದೆ. ಹಾಗಾದ್ರೆ ನಾನು ಜಿನೋಪದೇಶ ಓದ್ತಾ ಇಲ್ಲ. धार्मिक व्यक्ति वही जिसको किसी से कोई प्रभाव नहीं होता. पढ़ो प्रथमान युगದ ಎಲ್ಲಾ ಕಥೆಗಳು, कुछ फर्क नहीं पड़ता. ರೇವತಿ ರಾಣಿ ಏನಾದ್ರೂ ವ್ಯತ್ಯಾಸ ಆಯ್ತು ಅವಳಿಗೆ? करते रहो तुम कुछ भी. ಕೃತ್ರಿಮ ಸಮೋಷರಣವನ್ನೇ ಸೃಷ್ಟಿ ಮಾಡಿದ್ರು ವ್ಯತ್ಯಾಸ ಆಗಲಿಲ್ಲ. ಇದಕ್ಕೇನಂತಾರೆ? ಧರ್ಮ, ಜಿನೋಪದೇಶ. ಮತ್ತೆ ಉಪದೇಶ ಕೇಳ್ತಾ ಇದ್ರು ರಾಗದ್ವೇಷ ಜಾಸ್ತಿ ಆಗುತ್ತಿದೆ. ಇದರ ಅರ್ಥ ಎಲ್ಲೋ ತಪ್ಪು ಮಾಡ್ತಾ ಇದ್ದೀವಿ ನಾವು, ಕೈ ತೋ ಚೂಕ್ ಹೋ ರಹಾ ಹೈ. ಜಾಸ್ತಿ ಚರ್ಚೆ ಮಾಡೋದೇನಿಲ್ಲ. ಮೂಲ ವಿಷಯ ಇದಿದೆ ಕಿ ನಾವು ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಜಿನ ಉಪದೇಶವನ್ನ ಸ್ಥಾಪನೆ ಮಾಡೋದಿದೆ 24 ಗಂಟೆ. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಅದರ ಉಪದೇಶವನ್ನ ಕೊಡೋದಿದೆ. ಪುತ್ರ, ಮಿತ್ರ, ಕಲತ್ರ, ಗಂಡ, ಹೆಂಡತಿ, ಮಕ್ಕಳು, ಮಿತ್ರ, ಕುಟುಂಬ, ತಂದೆ, ತಾಯಿ ಎಲ್ಲರಿಗೂ ಕೂಡ ನಾನು ಕೊಡಬಹುದಾದಂತಹ ಅತಿ ಅಮೂಲ್ಯವಾದ ಕೊಡುಗೆ ಜಿನೋಪದೇಶ ಇದೆ. ನಾವೇನ್ ಮಾಡ್ತಿದೀವಿ? ಈ ಜಿನೋಪದೇಶ ಒಂದು ಬಿಟ್ಟು ಎಲ್ಲ ಕೊಡ್ತಾ ಇದ್ದೀವಿ. और फिर आके पूछते हैं कि हमारा बच्चा तो आता ही नहीं. क्यों नहीं आता? क्योंकि जिनोपदेश तो दिया नहीं, बाकी सब कुछ दे दिया. क्या कर रहे हम अपने? ನಮ್ಮ ಜೊತೆಗೆ ನಾವೇ, ನಮ್ಮ ಕುಟುಂಬದ ಶತ್ರು ನಾವೇ. ಕ್ಯಾ? ನಮ್ಮ ಜೀವನದ ಶತ್ರು ನಾವೇ. ಜಿನ್ವಾನಿ ಹೇಳುತ್ತೆ ನಿನ್ನ ಜೀವನದಲ್ಲಿ ದುಃಖ ಇದೆ, ಸತ್ಯ ಇದೆ, ಅದರ ಜೊತೆಗೆ ಆ ದುಃಖಕ್ಕೆ ಕಾರಣನೂ ನಾನೇ ಇದ್ದೇನೆ, और कोई नहीं. ನೋಡ್ತಾ ಇದ್ದಂತೆ ಈ ಆಯಸ್ಸಂತೂ ಕಳೆದು ಹೋಗೋದಿದೆ. ಆದ್ರೆ ಸಮಸ್ಯೆ ಏನಿದೆ? ನಮಗನ್ಸುತ್ತೆ ಇದು ಆಯಸ್ಸು ತುಂಬಾ ದೊಡ್ಡದಿದೆ. हमको क्या लगता है? ಇದು बहुत बड़ा कुछ जीवन है, बहुत बड़ा नहीं है. ನೋಡ್ತಾ ಇದ್ದಂತೆ ಜೀವನ ಮುಗಿದು ಹೋಗೋದಿದೆ. पता भी नहीं चलेगा कि कब खत्म हो गया. ನೋಡ್ತಾ ಇದ್ದೀವಿ ನಾವು, ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾವ ಆಯಸ್ಸಲ್ಲಿ ಮರಣ ಆಗೋದಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಂತಹ ಜೀವನದಲ್ಲಿ ನಾವು ಏನನ್ನ ಉಳಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದ್ದೀವಿ? ಕ್ಯಾ ಬಚಾ ಲೇ ಜಾಯೇಂಗೆ? ಸಂಪತ್ತಿ ಅಂತೂ ತಗೊಂಡೋಗೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಬಾಕಿ ಭೀ ಕ್ಯಾ ಬಚಾ ಲೇ ಜಾओगे कि ಶರೀರ ತುಂಬಾ ದಷ್ಟಪುಷ್ಟ ಇದೆ, ಏನ್ ತಗೊಂಡೋಗಿದ್ದೀವಿ? दष्ट-पुष्ट शरीर हार्ट अटैक ಆಗ್ಬಿಡ್ತು ಅಂದ್ರೆ क्या करना फिर? इतने दिन जो जिम गए थे उसका क्या हुआ? कुछ हुआ? कुछ नहीं बचने वाला. बचाएंगे तब भी नहीं बचेगा, नहीं बचाओगे तब भी नहीं बचेगा. तो बचाना क्यों? किसको बचा रहे हो? बचा करके क्या कर लेंगे हम लोग? अच्छा सोते रह गए घर पे, क्या बच गए? ಏನು ಉಳಿತು? ಏನು ಉಳಿಲಿಲ್ಲ. तो ನಿಜವಾಗಿ ಜಿನೋಪದೇಶವನ್ನ
ತಿಳ್ಕೊಳ್ಳುವಂತಹ, ತಿಳಿಸುವಂತಹ ಪುರುಷಾರ್ಥವನ್ನ ಜೀವನದಲ್ಲಿ ಮಾಡಿದ್ರೆ ಇದು ಜೀವನ ಸಾರ್ಥಕ ಆಗುತ್ತೆ. ನಮಗೆ ಆಚಾರ್ಯರ ಅಲ್ಪ ಸ್ವಲ್ಪ ಆದ್ರೂ ಕೃತಜ್ಞತೆ ಜೀವನದಲ್ಲಿ ಗಮನಕ್ಕೆ ಬಂದರೆ, ಈ ಜೀವನದ ಸ್ವಾರ್ಥಗಳನ್ನು ಮರೆತು ಕ್ಷುದ್ರ ಸ್ವಾರ್ಥಗಳನ್ನು ಬದಿಗಿಟ್ಟು ರಾಗದ್ವೇಷದಿಂದ ರಹಿತನಾಗಿ ಜಿನೋಪದೇಶವನ್ನ ಕೇಳುವಂತಹ ಪುರುಷಾರ್ಥವನ್ನ ಮಾಡೋದಿದೆ. ಯಾರಿಗೂ ಕಂಪ್ಲೇಂಟ್ ಹೇಳೋದಿಲ್ಲ ನಾವು ಕಿ ಜಿನ್ವಾನಿ ಅರ್ಥ ಆಗೋದಿಲ್ಲ ಅಂತ. ಇವಾಗಿನ ಮಕ್ಕಳು ಯಾಕೆ ಜಿನ್ವಾನಿ ಅರ್ಥ ಆಗೋದಿಲ್ಲ ಅಂತಾರೆ? ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಅರೆ, ಫಿಸಿಕ್ಸ್ ಅರ್ಥ ಆಗುತ್ತೆ, ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆಗುತ್ತೆ, ಜಿನ್ವಾನಿ ಅರ್ಥ ಆಗೋದಿಲ್ಲ. ಅರ್ಥ ಅಂತೂ ಆಗುತ್ತೆ. ಸಮಸ್ಯೆ ಎಲ್ಲಿದೆ? ಉದ್ದೇಶ, ಭಾವನೆಯಲ್ಲಿ. ಏನ ನಮಗೂ ಎಲ್ಲರಿಗೂ ಅರ್ಥ ಆಗುತ್ತೆ. ಉದ್ದೇಶ ಜೀವನದ್ದು ಸ್ಪಷ್ಟ ಇರಬೇಕಿದೆ ಕಿ ಉಪದೇಶ ಇಲ್ಲದೆ ಧರ್ಮ ಇಲ್ಲ. ನ ಧರ್ಮೋ धार्मिकैर्विना, धार्मिक व्यक्ति के बिना धर्म नहीं होता, क्योंकि धर्म व्यक्ति के हृदय में बसता है. धर्म कहीं बाहर नहीं बसता. धर्म न तो मंदिर में बसता है, न ग्रंथों में बसता है. धर्म व्यक्ति चैतन्य जीव के हृदय में बसता है. धर्म तब प्रकट होता है बाहर. ಆದರೆ ಅದು ಸುರಕ್ಷಿತವಾಗಿರುತ್ತೆ ನಮ್ಮ ಹೃದಯದಲ್ಲಿ. ಎಲ್ಲಾ ಪ್ರಯತ್ನ ಮಾಡೋದಿದೆ, ಆದ್ರೆ ಮೊದಲನೇ ಪ್ರಯತ್ನ ಇದೆ, ಇಲ್ಲಿ ಸ್ಥಾಪನೆ ಮಾಡಿದೀವೇನು? ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತೀವಲ್ಲ, ರೋಡ್ ಅಲ್ಲಿ ಸೈನ್ ಬೋರ್ಡ್ಗಳಿರುತ್ತೆ. ಅದೇನ್ ಹೇಳುತ್ತೆ? ತೋರಿಸುತ್ತೆ ರೋಡ್ ಯಾವ ಕಡೆ ಇದೆ ಅಂತ. ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಹೋಗೋಣ. ಕಿಸಿಗೋ ऐसा लगे ಯಾರು ಗೊತ್ತು ಯಾರು ಬೋರ್ಡ್ ಹಾಕಿದ್ದಾರೆ, ನಾನೇ ಫಾಲೋ ಮಾಡ್ಲಿ, तो क्या होगा? अरे ये बिल्कुल अथॉरिटी ने लगाया, नेशनल हाईवे अथॉरिटी. तो ऐसे ಜೀವನದ ದಿಕ್ಕುಗಳನ್ನ ಜಿನವಾಣಿ ತೀರ್ಥಂಕರರ ಸಾನ್ನಿಧ್ಯದಲ್ಲಿ ತೋರಿಸಿದೆ. जीवन की दिशा वो उपदेश से तय होगा ना. हम जीवन की दिशा को उपदेश से तय नहीं करते. हम जीवन की दिशा को संसाರದ उपदेशದಿಂದ डिसाइड ಮಾಡ್ಬಿಡ್ತೀವಿ. कुछ लोग तो ऐसे धीर वीर ऐसे हैं कि आकर मुझे बताते हैं कि थोड़ा बहुत तो आपको करना चाहिए संसार का काम. क्या? क्यों? क्योंकि ಜಿನವಾಣಿಯನ್ನಂತೂ ಓದಿಲ್ಲ, ಆದ್ರೆ ಪ್ರಪಂಚವನ್ನ ತುಂಬಾ ಓದಿದ್ದೀವಿ. ನಾನು ಹೇಳ್ತಾನಲ್ಲ, ಹಿಂಗೆ ಕೂದಲು ಬೆಳಗಾಗಿಲ್ಲ ನಂದು. बाल धूप में सफेद नहीं किए. मतलब क्या? मतलब जिनवानी पढ़ी? नहीं. इसका अर्थ स्वार्थ लोभ लालच में इतने ज्यादा डूब गए कि बाल भी सफेद हो गए और पता भी नहीं चला. ಮತ್ತೇನು ಹೇಳ್ತಿದ್ದಾರೆ? ಅಲ್ಪ ಸ್ವಲ್ಪ ಆದ್ರೂ ಮಾಡ್ಬೇಕಲ್ಲ. ಯಾವುದು ಏನೇ ಮಾಡಿದ್ರು ಮೂಲ ವಿಷಯ ಏನಿದೆ, ಆ ಕರ್ಮದಲ್ಲಿ ಜಿನೋಪದೇಶ ಇದೆಯೋ ಇಲ್ವೋ. ಕರ್ಣ ಮನೈ ನೈ. ನಾ ಹೇಳದ್ನಲ್ಲ, ಮೊದಲು ಮಾಡ್ತಾ ಇದ್ರು, ಈಗಲೂ ಮಾಡಬೇಕಿದೆ. ಆದ್ರೆ ಆ ಕರ್ಮದಲ್ಲಿ ಜಿನೋಪದೇಶ ಇದೆಯೋ ಇಲ್ವೋ. ಯಾಕಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಜಿನವಾನಿ ಹೇಳುತ್ತೆ.
जिनवानी हत्र ಎಲ್ಲ उत्तरಗಳಿದೆ. अरे आप क्या बात करते हो, जब संविधान लिखा जा रहा था इस देश का, पता है आपको, तो ಬಾಬು ರಾಜೇಂದ್ರ ಪ್ರಸಾದ್ ಏನ್ ಹೇಳ್ತಾರೆ, ಸಂವಿಧಾನದ मुखपृष्ठದ ಮೇಲೆ महावीर स्वामी का फोटो होना चाहिए, तब तक साइन नहीं करूंगा. तो ಮೂಲ ಕಾಪಿ ಏನಿದೆ ಅದರಲ್ಲಿ ಇವಾಗಲೂ ಇದೆ ಫೋಟೋ. ये क्यों था? क्योंकि ಶಾವಕಾಚಾರವನ್ನು ಓದಿದ್ರೆ, ವಿಶೇಷವಾಗಿ ರತ್ನಕರ್ಣ ಶಾವಕಾಚಾರ, तो ಇಂಡಿಯನ್ ಪಿನಲ್ ಕೋಡ್ ಅಲ್ಲಿರೋ ಎಲ್ಲಾ ರೀತಿಯಾದ ಚರ್ಚೆಗಳಲ್ಲಿ ಸಿಗುತ್ತೆ ನಮಗೆ, ಸರಿಯಾಗಿ ಹಂಗೇನೆ. तो ಇದು ಗ್ರಂಥ ಯಾವಾಗ ರಚನೆ ಆಗಿತ್ತು? 1,500-2,000 ವರ್ಷದ ಹಿಂದೆ. इसका अर्थ क्या हुआ कि ಜೀವನ ಹೇಗೆ ನಡೆಸೋದು ಅಂತ ಎಲ್ಲಾ ನಿಯಮಗಳು ಜಿನವಾನಿಯಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಯಾರಿಗೂ ಹೋಗಿ ಕೇಳೋ ಅಗತ್ಯನೇ ಇಲ್ಲ. ಶ್ರಾವಕ ಜೀವನ, ಮುನಿ ಜೀವನ ಯಾವ ರೀತಿಯಾಗಿ ನಡೆಸೋದು ಅಂತ ಎಲ್ಲಾ ನಿಯಮಗಳು, ದಾರಿಗಳು ಜಿನವಾನಿಯಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೇಳೋ ಅವಶ್ಯಕತೆ ಇಲ್ಲ. ನಾವು ಇದನ್ನ ಕೇಳೋಕ್ಕೆ ಬೇರೆ ಬೇರೆ ಗುರುಗಳನ್ನ ಇಟ್ಬಿಟ್ಟಿದೀವಿ. ट्रेनर वो ट्रेनिंग देते हैं किसका, कि ध्यान कैसे करना, कि भोजन कैसे करना, कि सोना कैसे, ऐसे ऐसे सूरमा है हम लोग सुन रहे. जीवन में सोना भी नहीं आता तो शावकाचार्य से पूछो, भोजन नहीं करना आता तो शावकाचार्य से पूछो. कुटुंब का पालन पोषण नहीं करना आता तो शावकाचार्य से पूछो. बच्चे को पढ़ाना नहीं आता तो शावकाचार्य से पूछो. धन खर्च करना नहीं आता तो शावकाचार्य से पूछो. लेकिन हम उद्दंड बनकर क्या करते, बाहर से कहीं से कुछ उपदेश ले लिया, मत धन ಖರ್ಚು ಮಾಡೋ ಸಮಯ ಬಂದಾಗ ಶಾವಕಾಚಾರ ಕೇಳೋದಿಲ್ಲ. तो ಧನದ ದುರುಪಯೋಗ ಆಗ್ಬಿಡುತ್ತೆ, ದೇಹದ ದುರುಪಯೋಗ ಆಗ್ಬಿಡುತ್ತೆ. ಬರೀ ನಮ್ಮ ಹತ್ರ ಇರೋದೇನಿದೆ, ದೇಹ ಇದೆ, ಎಲ್ಲಕ್ಕಿಂತ ಮೂಲ ಹಮಾರ ದೇಹ, ये सबसे बड़ा इन्वेस्टमेंट है. तो ದೇಹ ಆದ್ಮೇಲೆ ಇಂದ್ರಿಯಗಳು, ಇಂದ್ರಿಯ ಆದ್ಮೇಲೆ ನಮ್ಮ स्त्री पुत्र कुटुंब, अदाद्मेಲೆ धन आस्ति पास्ति वैभव, इतना ही तो है और कुछ तो नहीं है ना, इतना ही है. अब इन सब का उपयोग कैसे करना, ये शावकाचार्य में अच्छी तरह से लिखा हुआ है. ಅರ್ಥ ಆಗ್ತಿದೆಯಲ್ಲ? ಇದನ್ನ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಶಾವಕಾಚಾರ್ಯ. शावकाचार्य नहीं कह रहा कि धन मत कमाओ, शावकाचार्य नहीं कह रहा कि कुटुंब मत बढ़ाओ, लेकिन उसकी दिशा कैसी होनी चाहिए, ये तो महत्वपूर्ण ವಿಷಯ ಇದೆಯಲ್ಲ. ದಿಕ್ಕು ಯಾವ ಕಡೆಗಿರಬೇಕು, ಅದು ಅತ್ಯಂತ ಸ್ಪಷ್ಟವಾಗಿ ಇದೆ. ಆದ್ರೆ ಇದನ್ನೆಲ್ಲ ಬಿಟ್ಟು ನಾವು ಯಾರನ್ನೋ ಕೇಳಕ್ ಹೋಗ್ತಾ ಇದ್ದೀವಿ. ಮತ್ತೆ ಯಾರು ಜಿನ್ವಾನಿ ಓದಿಲ್ಲ, ಅವ್ರಿಗೆ ವಯಸ್ಸು ಮಾತ್ರ ಆಗಿದೆ, ಆದ್ರೆ ಜಿನ್ವಾನಿ ಓದಿಲ್ಲ, ಅವ್ರಿಗೂ ಅಹಂಕಾರ ತುಂಬಾ ಇದೆ. ಆಜೋ ಮೈ ಬತಾऊंगा तुम्हें. क्या बताओगे? जीवन का 70 साल का सार इतना निकला, पूरे 70 साल का क्या किया, क्या भोगा, क्या जाना, क्या समझा. तो कहा कि पहले कुटुंब का काम करो, बाद में सब कुछ. ये सार निकला. तो ಏನಾಗತ್ತೆ ಇದರಿಂದ?
ಶ್ರುತ ಪಂಚಮಿಯ ದಿನ ನಾವು ನಿರ್ಣಯ ಆದ್ರೂ ಮಾಡೋದಿದೆಯಲ್ಲ कि ಯಾರ ಮಾತು ಕೇಳೋದಿದೆ ಯಾರ ಮಾತು ಕೇಳೋದಿಲ್ಲ, किसकी सुनना और किसकी नहीं सुनना, ये सबसे बड़ी समस्या आज है. सबसे बड़ी समस्या, ತುಂಬಾ ದೊಡ್ಡ ಸಮಸ್ಯೆ ಇದೆ ಇವತ್ತು. ಯಾಕಂದ್ರೆ ಹೇಳೋರು ಜಾಸ್ತಿ ಆಗಿದ್ದಾರೆ, ಕೇಳೋರು अब क्या करना बोलो. आप सोशल मीडिया खोलो तो हर कोई ज्ञान दे रहा है, और गुरु तो पता नहीं कैसे कैसे कितने कितने खड़े हो गए. जैन अजैन सब में, अजैन में तो और ज्यादा गुरु, पता नहीं किस किस को गुरु बना दिया. यो बाइक में भी घूम रहा है तो गुरु. तो ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇದೆ ಯಾರ ಮಾತು ಕೇಳೋದು. ಇದು ಹೆಂಗಾಯ್ತು ಅಂದ್ರೆ, ಗುಂಡ ಏನ್ ಮಾಡ್ದ, ಚೀಲದಲ್ಲಿ 2 ವಜ್ರ ಇದೆ, डायमंड पड़े बिल्कुल, और आम के बगीचे में गया तो ಕಾಣಿಸ್ತು ಹಣ್ಣಾಗಿರೋ ಮಾವಿನ ಹಣ್ಣು. तो ಏನ್ ಮಾಡ್ದ, ಚೀಲದಲ್ಲಿರೋ ಡೈಮಂಡ್ ತಗೊಂಡು ಎಸೆದ. ನಿನಗೇನು ಅನ್ನಿಸ್ತು, ಹಣ್ಣು ಸಿಗುತ್ತೆ. ಹಣ್ಣು ಸಿಗ್ಲಿಲ್ಲ, ಇವನೇನ್ಗ ಅನ್ಸುತ್ತೆ ನಂದು ಗುರಿ ಅಂತೂ ತುಂಬಾ ಚೆನ್ನಾಗಿದೆ, ಈ ಸಲ ಏನ್ ಮಾಡ್ತೀನಿ, ಈ ಸತಿ ಎಸೆದ್ರೆ ಹಣ್ಣು ಬೀಳುತ್ತೆ, ಮತ್ತೆ ಈ ಡೈಮಂಡ್ ಯಾವ ಕಡೆಗೆ ಹೋಗುತ್ತಲ್ಲ ಅದನ್ನು ನೀಟಾಗಿ ನೋಡ್ಕೊಂಡ್ಬಿಡ್ತೀನಿ. ಅದು ಎಲ್ಲಿ ಹೋಗಿ ಬೀಳುತ್ತೆ ಅಲ್ಲಿ ಇನ್ನೊಂದು ಸಿಗುತ್ತೆ, 2 ಸಿಕ್ಬಿಡುತ್ತೆ. तो इसको भी फेंक दिया तो क्या हुआ, ये पूरा खाली हो गया. और 4 सुरमा और है, उनके पास भी 2 डायमंड. बोलो क्या होगा, क्योंकि ನಮ್ಮ ಗುರಿ ಬಗ್ಗೆನೂ ನಮಗೆ ಗೊತ್ತಿಲ್ಲ, ಮತ್ತೆ ನಮ್ಮಲ್ಲಿ ಎಷ್ಟು ಬುದ್ಧಿ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಹೇಳ್ತಾ ಇದ್ದೇನೆ ಏನು ಗುಂಡ, ನನಗೆ ತುಂಬಾ ಬುದ್ಧಿ ಇದೆ, ನಂದು ಗುರಿ ತುಂಬಾ ಚೆನ್ನಾಗಿದೆ. ಜಿನವಾಣಿ ಹೇಳ್ತಾ ಇದೆ, ಈ ಎಲ್ಲಾ ಗ್ರಂಥ ಭಂಡಾರ ಇದು ಯಾರಿಗೋಸ್ಕರ ಇದೆ, ಈ ಎಲ್ಲಾ ಗ್ರಂಥ ಭಂಡಾರ ನನಗೋಸ್ಕರ ಇದೆ. ಮಾತಾಡುವಾಗ ನಮಗನ್ಸುತ್ತೆ, ಆದ್ರೆ ಫೀಲ್ ಆಗೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ನಿಜವಾಗ್ಲೂ ಗ್ರಂಥ ಭಂಡಾರ ನನಗೋಸ್ಕರ ಇದೆ, ನಿಜವಾಗ್ಲೂ ಅರ್ಹಂತರ ಉಪದೇಶ ನನಗೋಸ್ಕರ ಇದೆ. ಇಲ್ಲ ಆಗ್ತಾನೆ ಇಲ್ಲ. ಶ್ರುತ ಪಂಚಮಿಯ ದಿನ ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡೋದಿದೆ, ಇದೇನಿಷ್ಟು ಪುರುಷಾರ್ಥ ಪೂರ್ವಕವಾಗಿ ಆಚಾರ್ಯರು ಜಿನ ಉಪದೇಶವನ್ನ ಸಂರಕ್ಷಣೆ ಮಾಡೋ ಕೆಲಸ ಮಾಡಿದ್ರು. ಮತ್ತದಾದ್ಮೇಲೆ ಎಷ್ಟೋ ಶ್ರೇಷ್ಠಿಗಳು, ಎಷ್ಟೋ ಶ್ರಾವಕ ಶ್ರಾವಕಿಯರು ಇದೇನು अथक परिश्रम किया, इसका कारण कुछ तो होगा ना. या फिर ऐसे ही ಅತ್ತಿಮಬ್ಬೆ ಅಂತ ಮಹಿಳೆಯರು, ಎಷ್ಟೋ ಶ್ರೇಷ್ಠಿಗಳು, इन्होंने इतना कुछ किया तो कुछ तो इसका अर्थ होता ना. खारवेल जैसा बड़ा राजा, ಚಾಮುಂಡರಾಯನಂತಹ ಸೇನಾಪತಿಗಳು, ಮಾನಸಿಂಹನಂತ ರಾಜರು, ಇವರೆಲ್ಲ ಇದನ್ನ ರಕ್ಷಣೆ ಮಾಡಿದ್ರಲ್ಲ, ಎಲ್ಲ ಸಂಪತ್ತಿ ಇದ್ರೂ तो कुछ तो बात होगी ना उसमें. ಎಷ್ಟೋ ಶ್ರಾವಕರು ತಮ್ಮ ಜೀವವನ್ನ ಒತ್ತೆ ಇಟ್ಟು ಜಿನವಾಣಿಯನ್ನ ರಕ್ಷಣೆ ಮಾಡಿದ್ದಾರೆ. क्या प्राण निकल गए, पता है आपको. जब उत्तर भारत से
षटखंडागम ग्रंथ को लेने के लिए श्रावक लोग आए, उसमें 3-4 तो रास्ते में ही मर गए। रास्ते में ही विचार करो आप, ಆವಾಗಂತೂ ರೋಡೇ ಇರಲಿಲ್ಲ, ಟ್ರಾನ್ಸ್ಪೋರ್ಟೇಶನ್ ಅಂತೂ ದೂರ, ಕಾಡಿಂದ ಬರಬೇಕಿತ್ತು. ಹಂಗಾಗಿನೇ 12,000 ಮುನಿಗಳು ಕೋಸ್ಟಲ್ ಏರಿಯಾದಿಂದ ಬರ್ತಾರೆ, ಸಮುದ್ರ ತಟದಿಂದ. ತೋ ಅದಾದ್ಮೇಲೆ ಎಷ್ಟೋ ಪರಿಶ್ರಮದಿಂದ ಒಂದು ಕಾಪಿ ಸಿಗುತ್ತೆ, ಅದನ್ನ ಪಬ್ಲಿಷ್ ಮಾಡೋರಿಲ್ಲ. ಯಾಕಂದ್ರೆ ಸಮಾಜ ಏನ್ ಹೇಳ್ತಾ ಇದೆ, ಪಬ್ಲಿಷ್ ಮಾಡಿದ್ರೆ ನಿಮ್ಮನ್ನು ಬಹಿಷ್ಕಾರ ಹಾಕ್ಬಿಡ್ತೀವಿ ನಾವು. ಯಾಕಂದ್ರೆ ಗ್ರಂಥ ಅಂದ್ರೆ ಪೂಜೆ ಮಾಡೋ ವಿಷಯ, ಅದನ್ನ ಪ್ರಕಟಣೆ ಮಾಡೋ ಧೈರ್ಯ ಹೆಂಗ್ ಗೊತ್ತು ನಿಮಗೆ? आपको पता है वालचंद ग्रुप जो था मुंबई वाले, जिन्होंने सबसे पहले इसका प्रकाशन किया, समाज ने उनके कुटुंब को ही बहिष्कार कर दिया कि तुमने ग्रंथ छपा दिया. बोलो, इतना अज्ञान. षटखंडागम पूजे विषय ಆಗಿತ್ತು, पढ़ना नहीं, पूजा करना. तो पूजा ಮಾಡ್ತಾ 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 ಷಟ್ಖಂಡಾಗಮದ ಎಷ್ಟೋ ಭಾಗ ಹುಳುಗಳು ತಿಂದು ಹಾಳು ಮಾಡಿಬಿಡ್ತು. तो पहली बार ऐसे उठाया तो आधा ग्रंथ तो नीचे आ गया, क्योंकि पढ़ा ही नहीं, पूजा का विषय. आपको पता है जब इसका संपादन हो रहा था तो एक थे हीरालाल जी ने तो किया ही, एक और अद्भुत व्यक्ति था रतनलाल जी बैनर्जी, बेनाडा ऐसा कुछ नाम था उनका, बेनाडा नहीं, ಮುಖರ್ಜಿ. ಅವ್ರಿಗೆ ಉರ್ದು ಬರ್ತಿತ್ತು ಮತ್ತೆ ಇಂಗ್ಲಿಷ್ ಬರ್ತಿತ್ತು, ಹಿಂದಿ, ಸಂಸ್ಕೃತ, ಪ್ರಾಕೃತ ಏನೂ ಬರ್ತಿರ್ಲಿಲ್ಲ. वो व्यक्ति, अब देखो धवला ग्रंथ संपादन ब्रैकेट और ಹೆಸರಿದೆ. वो व्यक्ति जो था संस्कृत, हिंदी, प्राकृत कुछ नहीं आता, और उन्होंने जाकर के ಈ ಗ್ರಂಥ ಧವಳ ಗ್ರಂಥಗಳ ಸಂಪಾದನೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಆರ್ಥಿಕ ನೈ, ಬೌದ್ಧಿಕ. ನಾನು ಹೇಳದ್ನಲ್ಲ ಎಷ್ಟೋ ಗ್ರಂಥ ನಾಶ ಆಗೋಯ್ತು ಅಂತ. ಇನ್ನು ಅದರ ಸಾಮಂಜಸ್ಯ ಮಾಡೋದು ಹೇಗೆ? ವಾಕ್ಯಗಳೆಲ್ಲ ಬಿಟ್ಟು ಹೋಗಿದೆ ಮಧ್ಯದಲ್ಲಿ, ಅದನ್ನ ಹೆಂಗ್ ಸರಿ ಮಾಡೋದು? ಅದನ್ನ ಈ ವ್ಯಕ್ತಿ ಮಾಡ್ತಾರೆ, रतनलाल जी. अब सोचो कितना पुरुषार्थ किया होगा. जिसको हिंदी तक नहीं आती थी, उन्होंने प्राकृत और संस्कृत के वाक्य को ठीक किया. और जिस परिवार ने इसको पहली बार छपाया और जिन विद्वानों ने इसका संपादन किया, हमको बहुत याद आते हैं. हीरालाल जी की कथा सुनो आप, पूर्ति जीवन समर्पणे ಮಾಡಿಬಿಟ್ರು. बहुत समस्या थी परिवार में, पूरा जीवन. ಇಲ್ಲಾಂದ್ರೆ ಇವತ್ತುವರೆಗೂ ಷಟ್ಖಂಡಾಗಮ ಸಂಪಾದನೆ ಆಗೋದು ಅಸಾಧ್ಯ ಇತ್ತು. आप समझो इम्पॉसिबल था काम ये पॉसिबल ही नहीं था किसी के साथ में. वो 18 घंटे काम करते थे रोज. कितने? 15-16 वर्ष रोज, ಪ್ರತಿದಿನ. ಆಗ ನಮಗೆ ಸಂಪಾದನೆಯಾಗಿ ಬಂತು ಗ್ರಂಥ, ಇಲ್ಲಂದ್ರೆ ಗ್ರಂಥನೇ ಸಿಗ್ತಿರ್ಲಿಲ್ಲ. ಇವತ್ತೂ ಕೂಡ ಎಷ್ಟೋ ಗ್ರಂಥ ಭಂಡಾರಗಳಲ್ಲಿ ಸಾವಿರಾರು ಪಾಂಡುಲಿಪಿಗಳಿದೆ, ಪ್ರಕಟ ಆಗಿಲ್ಲ. क्या पता आत्मानुशासन, इष्टोपदेश जैसे कितने ग्रंथ होंगे अभी, वो प्रकाशित ही नहीं है. क्यों? क्योंकि प्रकाशन करने वाला कोई नहीं.
ಇವಾಗ ಸ್ಥಿತಿ ಅಂತೂ ಇನ್ನೂ ವಿಚಿತ್ರ ಇದೆ. ಇವಾಗ ಓದೋರು ಇಲ್ಲ, पढ़ने वाले नहीं है, हम लोग पढ़ते ही नहीं है. देखो, पढ़ना तो अनिवार्य होता है, तो या तो आंखों से पढ़ते हैं या कानों से पढ़ते हैं. पढ़ना तो है ही, कहीं ना कहीं से तो पढ़ना है. ಓದೋದಂತೂ ನಿಶ್ಚಿತ ಇದೆ ಜೀವನದಲ್ಲಿ. ಓದದೇ ಇರೋ ವ್ಯಕ್ತಿ ಯಾರೂ ಇಲ್ಲ. ಓದೋದಂತೂ अनिवार्य है, पढ़ना अनिवार्य होता है जीव को. अब बात यह है कि कहां से पढ़ रहे हैं हम. या तो बाहर देख देख के पढ़ रहे हैं, या फिर जिनवानी के पेज को पढ़ रहे हैं. पढ़ना तो है ही, ಓದದೇ ಇರಕ್ಕಂತೂ ಆಗೋದಿಲ್ಲ ನಮಗೆ. 24 ಗಂಟೆ ಓದುತ್ತಾ ಇರ್ತೀವಿ ನಾವು. ಕಣ್ಣು, ಕಿವಿ, ಮೂಗು, ಬಾಯಿ ಇದರಿಂದ ಓದ್ತಾನೆ ಇರ್ತೀವಿ. ಅದಕ್ಕೆ ಆತ್ಮಶಾಸ್ತ್ರದಲ್ಲಿ ಮುಂದೆ ಬರುತ್ತೆ, ಅದೇ ಇಂದ್ರಿಯಗಳು ಶ್ರೇಷ್ಠ ಇದೆ ಯಾವ ಇಂದ್ರಿಯಗಳ ಮೂಲಕ ಜಿನೋಪದೇಶವನ್ನು ಓದ್ತೀವಿ. ಇದು ವ್ಯರ್ಥ. ಹಾಗಾಗಿ ಶ್ರುತ ಪಂಚಮಿ ಒಂದು ರೀತಿಯಾಗಿ ನಮ್ಮ ತಾಯಿಯ ಜನ್ಮದಿನ ಇದೆ. अब माता का जन्मदिन है तो कुछ तो करेंगे या कुछ भी नहीं करेंगे माता के लिए. तो ತಾಯಿಯ ಜನ್ಮದಿನದಂದು ತಾಯಿಯ ಉಪದೇಶವನ್ನ ಸತತವಾಗಿ ಪ್ರವಹಿಸುವ ಸಂಕಲ್ಪವನ್ನ ನಾವು ಮಾಡೋ ಅವಶ್ಯಕತೆ ಇದೆ. आपको पता है, एक जगह लिखा आचार्य ने कि 100 बार उपदेश देना और एक बार अरहंत के जनबिंब को देखना ये बराबर है. तो ಅರ್ಹಂತರು ಶಾಶ್ವತವಾಗಿ ನಮಗೆ ಉಪದೇಶ ಕೊಡ್ತಿಲ್ಲ, ಆದ್ರೆ ಜಿನಬಿಂಬ ನೋಡಿದ್ರೆ ಸಾಕು ನಮಗೆ ಉಪದೇಶ ಸಿಗುತ್ತೆ. ಆದ್ರೆ ಯಾವಾಗ ನಾವು ಸ್ವರೂಪವನ್ನ ಈ ಜಿನೋಪದೇಶದ ಮೂಲಕ ತಿಳಿತೀವಿ. यदि हमने पढ़ा नहीं, समझा नहीं अरहंत के स्वरूप को, तो फिर हमें जिन मंदिर की भी महिमा नहीं आएगी, जिन बिंब का भी महिमा नहीं आएगी, हमें किसी की महिमा नहीं आएगी. तो न हम ध्यान कर सकते, न हम पूजा कर सकते, न हम स्तुति पढ़ सकते, हम कुछ नहीं कर सकते. हम खाली आडंबर कर सकते हैं, हम खाली प्रदर्शन कर सकते हैं. ಅರ್ಥ ಆಗ್ತಿದೆ? ನಮ್ಮ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ, ಪ್ರದರ್ಶನ ಮಾಡಬಹುದು. ಯಾಕಂದ್ರೆ ಜಿನೋಪದೇಶ ಓದಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. तो इंತಹ व्यक्तिಗೆ ध्यान, जप, तप, दान, पूजा, स्तुति कुछ नहीं हो सकता इससे. ಇದೆಲ್ಲ ಜಿನೋಪದೇಶವನ್ನ ಓದಿ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿಗೆ ಮಾತ್ರ ಸಾಧ್ಯ ಇದೆ. ಹೇಳ್ತಿದ್ನಲ್ಲ, ज्ञानी मक्खन मक्खन ले जाते हैं और अज्ञानी को बसता छाछ है. माने ಪ್ರದರ್ಶನ. ಅಜ್ಞಾನಿಯ ಹತ್ರ ಪ್ರದರ್ಶನ ಒಂದೇ ಉಳ್ಕೊಂಡ್ಬಿಡುತ್ತೆ. मूल बात तो ले गई ज्ञानी सम्यक दृष्टि, तो बचा गया इसके पास प्रदर्शन और कुछ नहीं. तो ಜೀವನವನ್ನ ಇಷ್ಟು ಕೆಳಮಟ್ಟಕ್ಕೆ ನಾವು ತರುವಂತಹ ಯಾವುದೇ ಅನಿವಾರ್ಯತೆ ನಮಗೆ ಬಂದಿಲ್ಲ. तो ಜಿನೋಪದೇಶವನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಮೇಲಿಟ್ರೆ जीवन उन्नत आगुವುದು निश्चित है. ऐसा उन्नत जीवन बनेगा कि जीवन से ही उपदेश मिलेगा लोगों को.
ऐसा उन्नत जीवन बनेगा कि किसी विषय से दुख नहीं होगा जीव को। ऐसा उन्नत जीवन बनेगा जो सतत सुखी होगा, जो सतत निराकुल होगा। ಹೊರಗಡೆ ಏನೇ ಸಮಸ್ಯೆ ಇದ್ರೂ ಜೀವ ನಿರಾಕುಲವಾಗಿರಕ್ ಸಾಧ್ಯ ಇದೆ ಒಂದು ವೇಳೆ ಜಿನವಾಣಿ ಸತತವಾಗಿ ಪ್ರಾಮುಖ್ಯತೆಯಲ್ಲಿ ಇದ್ರೆ. ಜಿನ ಉಪದೇಶವನ್ನ ಜೀವನದ ಒಂದು ಭಾಗ ಮಾಡೋದಿಲ್ಲ. ಜಿನ ಉಪದೇಶದ ಮೂಲಕವೇ ಜೀವನ ನಡೆಸೋದಿದೆ. जो कुछ जिनके जिनेंद्र के उपदेश है उसी अनुसार जीवन चलेगा. ಇದರ ಅರ್ಥ ಏನು? ಸ್ವಾಧ್ಯಾಯ. ಇದರ ಅರ್ಥ ಜಿನ್ವಾನಿಯ ಸಂರಕ್ಷಣೆ. ಶ್ರುತ ಪಂಚಮಿಯ ಪರ್ವ ನಮಗೆ ಇದನ್ನೆಲ್ಲ ಜ್ಞಾಪಿಸಿಕೊಡುವಂತಹ ಪರ್ವ ಇದೆ. ಇದೇನು ಜಿನ ಧರ್ಮ ಉಳಿದಿದೆ ಇದು ಮಾತ್ರ ಭೌತಿಕ ಕಟ್ಟಡಗಳಿಂದ ಉಳಿದಿಲ್ಲ, ಇದು ಉಪದೇಶದಿಂದ ಉಳಿದಿದೆ. ಇವತ್ತಿಗೂ ಅಲ್ಪ ಸ್ವಲ್ಪ ಎಲ್ಲಿ ಧರ್ಮ ಕಾಣಿಸ್ತಾ ಇದೆ ಅದು ಉಪದೇಶ ಉಳಿದಿರೋದ್ರಿಂದ ಕಾಣಿಸ್ತಾ ಇದೆ. उपदेश नहीं बचा. अब देखो कोई कोई गांव ऐसे होते हैं जहां जिन मंदिर तो होता है और जैन लोग भी होते हैं, लेकिन उनको पूजा कैसी करनी ये भी नहीं पता. तो क्या हो गया? वहां सब चल रहा है, वहां रात्रि भोजन भी चल रहा है, वहां सब कुछ चल रहा है, शायद मांस भक्षण भी चल रहा है. तो ಏನಾಗೋಯ್ತು? ಜಿನ ಮಂದಿರ ಇದೆ ಆದ್ರೂ ಹಿಂಗ್ಯಾಕಾಗೋಯ್ತು? ಯಾಕಂದ್ರೆ ಉಪದೇಶ ಇಲ್ಲ. उपदेश नहीं तो कुछ बचेगा नहीं. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೋದ್ರೆ ನಮ್ಮ ಹತ್ರ ಲಿಸ್ಟ್ ಸಿಗುತ್ತೆ कि इतने मंदिर कन्वर्ट हो गए. क्यों हो गए? मंदिर इद्द ಮೇಲೆ ಅದು ಮಾರ್ಪಾಡಾಗೋ ಅಗತ್ಯ ಏನು ಬಂತು? बोलो. जब मंदिर है उसका निर्माण हुआ, लोग भी है, इसका अर्थ फिर कन्वर्ट होने की नौबत क्यों आई? क्योंकि जो भी जैन थे उन्होंने उपदेश नहीं पढ़ा, वेस्टर्न में बांध करके पूजा कर ली. तो ಪರಿಸ್ಥಿತಿ ಏನಾಯಿತು? जिन मंदिर ಕೂಡ ಉಳಿಲಿಲ್ಲ. जिन मंदिर भी नहीं बचा. तो पढ़ते, समझते, समझाते तो जरूर जिन मंदिर बचता. ಉಳಿತಿತ್ತು, ಎಲ್ಲ ಜಿನ ಮಂದಿರಗಳು ಉಳಿತಿತ್ತು. ಇವತ್ತಿಗೂ ಕೂಡ ನಮ್ಮ ಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ. ಆದ್ರೆ ಯಾವಾಗ ನಾವು ಉಪದೇಶವನ್ನ ಕೇಳಿ, ಓದಿ, ಅರ್ಥ ಮಾಡಿಕೊಂಡು, ಅರ್ಥ ಮಾಡಿಸಿದ್ರೆ, ಆ ಪ್ರಕಾರವಾಗಿ ಜೀವನ ನಡೆಸಿದ್ರೆ, ಮಕ್ಕಳಿಗೆ ಎಲ್ಲದಕ್ಕೂ ಒತ್ತಾಯ ಮಾಡಿದಂಗೆ ಇದಕ್ಕೂ ಒತ್ತಾಯ ಮಾಡಿದ್ರೆ, अब बताओ क्या हो जाएगा ऐसा यदि हमने बच्चों को इसके लिए प्रारंभिक दशा में थोड़ा फोर्स कर लिया? क्या हो जाएगा? कुछ नहीं होने वाला. नहीं, ज्ञान बढ़ेगा और अच्छा ही तो होगा ना, कुछ बिगड़ेगा नहीं, कुछ नहीं बिगड़ेगा. ಆದ್ರೆ ನಮಗೆ ಭಯ ಇದೆ, ಬೇರೆ ವಿಷಯಕ್ಕೆ ಭಯ ಇಲ್ಲ. ಧರ್ಮಕ್ಕೆ ಒತ್ತಾಯ ಮಾಡಕ್ ಮಾತ್ರ ಭಯ ಇದೆ. बाकी के तो ऐसे बहुत विषय हैं जहां पर हम बहुत फोर्स करते हैं, ಅಲ್ಲಿ ಭಯ ಇಲ್ಲ. ಇಲ್ಲಿಗೆ ಹೇಳಕ್ ಮಾತ್ರ ಭಯ ಇದೆ. ಯಾಕಂದ್ರೆ ಜಿನವಾಣಿ ಹೃದಯದಲ್ಲಿ ನಾವು ಸ್ಥಾಪಿಸಿಕೊಂಡಿಲ್ಲ. तो ಶ್ರುತ ಪಂಚಮಿ ಇದನ್ನ ಜ್ಞಾಪಿಸಿಕೊಡ್ಲಿಕ್ಕೆ ಬರುತ್ತೆ. ಜೀವನ ಯಾರ್ಯಾರ್ದೋ ಉಪದೇಶದಿಂದ ನಡೀತಾ ಇದೆ,
ऐसा नहीं करना। एक एक काम जिनवाणी में उल्लिखित है। सुबह उठने से रात को सोने तक ಯಾವ್ಯಾವ ಕೆಲಸ ಹೇಗೆ ಮಾಡೋದು ಎಲ್ಲ ಜಿನವಾಣಿ ಹೇಳುತ್ತೆ। विवाह आदि कार्यक्रमों से लेकर के सब कुछ ಎಲ್ಲವೂ ಶ್ರಾವಕಾಚಾರದಲ್ಲಿದೆ। ಸಮಸ್ಯೆ ಏನಾಗ್ಬಿಟ್ಟಿದೆ, ಶ್ರಾವಕಾಚಾರವನ್ನೇ ಬದಿಗಿಟ್ಟಿದ್ದೀವಿ। तो ಕಾರ್ಯಕ್ರಮ ಹೆಂಗ್ ಮಾಡೋದಂತ ತಕ್ಷಣ ಏನು ಉತ್ತರ ಸಿಗುತ್ತೆ? ಅವ್ರು ಹೆಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು? कभी ऐसा विचार आया कि जिनवानी में क्या लिखा है? बोलो। अच्छा, बच्चे का नामकरण करना है तो कैसे करना, कैसे करना बोलो ನಾ ತುಂಬಾ ಸುಲಭ ದಿನನಿತ್ಯದ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಯಾಕಂದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ ಜಿನವಾಣಿ ಅಂದ್ರೆ ಏನು ಅಂತ। कैसे करना, ಹೆಂಗ್ ಮಾಡೋದು? तो ನಮಗ್ ಉತ್ತರ ಏನ್ ಸಿಗುತ್ತೆ? ಅವ್ರನ್ನ ಕೇಳೋಣ, ಇವ್ರನ್ನ ಕೇಳೋಣ। कभी ऐसा विचार आया कि जिनवाಣಿಯಲ್ಲಿ ಏನ್ ಬರ್ತಿದೆ ಅಂತ? ये तो विचार आया ही नहीं। तो इसका अर्थ ನಮ್ಮ ಜೀವನ ಧರ್ಮಕ್ಕೆ ವಿರುದ್ಧ ನಡೀತಾ ಇದೆ। ನೈತು ಎಲ್ಲ ಕಾರ್ಯಕ್ರಮಗಳಲ್ಲಿ ಇಷ್ಟು ವಿಕೃತಿ ಎಲ್ಲಿಂದ ಬರ್ತಿತ್ತು? ये कहां से ही विकृति है? जिन धर्मದಲ್ಲಿ ರಾತ್ರಿ ಮದುವೆ ಎಲ್ಲ ಆಗ್ತಿತ್ತು, बोलो नहीं होता था ना? तो क्यों हो रहा है? क्योंकि करने से पहले हमने पूछा ही नहीं कि जिनवानी में लिखा कि नहीं लिखा। हमने बोला वो शर्मा जी कर रहे, वर्मा जी कर रहे, तो हम भी कर लेते। तो ये उपदेश शर्मा जी से आ रहा है, जिनवानी से नहीं। ನಮ್ಮೆಲ್ಲರ ಸಾತಿಶಯ ಪುಣ್ಯ ಇದೆ, ಜಿನ ಉಪದೇಶವನ್ನ ನಮ್ಮ ಸಂವಿಧಾನ ಕೂಡ ವಿರೋಧ ಮಾಡಕ್ ಸಾಧ್ಯ ಇಲ್ಲ। ಅಷ್ಟು ಮನೋವೈಜ್ಞಾನಿಕವಾದಂತಹ ಸಿದ್ಧಾಂತ ಇದೆ। ಅಪೋಲು ಇಷ್ಟು ಮನೋವೈಜ್ಞಾನಿಕವಾದ ಸಿದ್ಧಾಂತವನ್ನ ನಮ್ಮ ಮಕ್ಕಳಿಗೆ ತಿಳಿಸೋದ್ರಲ್ಲಿ ಸಮಸ್ಯೆ ಏನಿದೆ? ರೂಢಿವಾದಿ, ಪರಂಪರಾವಾದಿ ಆ ವಿಷಯಗಳನ್ನು ತಿಳಿಸೋದ್ರಲ್ಲಿ ಸಮಸ್ಯೆ ಇದೆ, ಅಂಧಶ್ರದ್ಧಾ। ಲೇಕಿನ್ ಮನೋವೈಜ್ಞಾನಿಕ ಮೂಲ ಸಿದ್ಧಾಂತಗಳನ್ನು ಕಲಿಸೋದ್ರಲ್ಲಿ ಏನ್ ಸಮಸ್ಯೆ ಇದೆ? ಇದು ಎಂತಹ ಸಿದ್ಧಾಂತಗಳಿದೆ ಅಂದ್ರೆ ಇದನ್ನ ಇವರು ಸ್ಕೂಲಲ್ಲೂ ಕಲಿಸೋದಿಲ್ಲ। ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇವುಗಳನ್ನು ಪಾಠ ಮಾಡ್ತಾರೆ, ಆದ್ರೆ ನಾವು ಮಕ್ಕಳು ಕಲಿಸಕ್ ತಯಾರಿಲ್ಲ। एक तो धर्म की बात है, और वो जो ऑक्सफोर्ड में, मेलबर्न में वो जो पढ़ रहे हैं वो क्या कर रहे हैं फिर? और ಏನ್ ಮಾಡ್ತಿದ್ದಾರೆ? ರೈಸ್ ಯೂನಿವರ್ಸಿಟಿ ಮೇ ಬಹುತೇಕ ಯೂನಿವರ್ಸಿಟಿಗಳಲ್ಲಿದೆ, ಅವ್ರೇನ್ ಮಾಡ್ತಿದ್ದಾರೆ? ನಾವು ಮಕ್ಕಳು ಕಲ್ಸಕ್ ತಯಾರಿಲ್ಲ, ಬೋಲೋ। ಇದರ ಅರ್ಥ ತುಂಬಾ 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 ಅವಶ್ಯಕ ಇದೆ ಇವತ್ತು ಜಿನ ಸಿದ್ಧಾಂತಗಳನ್ನ ತಿಳಿಸೋದು। ಅದರಿಂದನೇ ನಮ್ಮ ಭವಿಷ್ಯ ಸಂರಕ್ಷಣೆ ಆಗುತ್ತೆ, ನಮ್ಮ ಕುಟುಂಬ ಸಂರಕ್ಷಣೆ ಆಗುತ್ತೆ, ನಮ್ಮ ಗ್ರಾಮ, ನಗರ, ದೇಶದ ಸಂರಕ್ಷಣೆ ಆಗುತ್ತೆ। ಇದೆಲ್ಲದರ ಸಂರಕ್ಷಣೆಗೆ ಜಿನ ವಚನಗಳನ್ನ ಪ್ರತಿನಿತ್ಯ, ಪ್ರತಿದಿನ ಓದೋದು, ಓದಿಸೋದು ಪ್ರತಿದಿನ ಇದು ಅನಿವಾರ್ಯ ಇದೆ। इसके अलावा यदि कुछ भी उपाय चल रहा है तो उससे कुछ होने वाला नहीं। ಇದನ್ನು ಬಿಟ್ಟು ಇನ್ನೇನೋ ಉಪಾಯ ಮಾಡ್ತಾ ಇದ್ರು ಅದರಿಂದ ಜಾಸ್ತಿ ಲಾಭ ಆಗೋದಿಲ್ಲ। ಹಾಗಾಗಿ ನಮ್ಮೆಲ್ಲರ ಪ್ರಯತ್ನ ಈ ಕಡೆಗೆ
ಆಗಬೇಕಿದೆ, ಈ ಕಡೆಗೆ ಸಾಗಬೇಕಿದೆ. ಆಗ ಮಾತ್ರ ಜಿನ್ವಾಣಿಯ ಜಿನಧರ್ಮದ ಸಂರಕ್ಷಣೆ ಆಗುತ್ತೆ. ಅದು ಸಂರಕ್ಷಣೆ ಆಗಲಿ ಅನ್ನೋ ಉದ್ದೇಶದಿಂದ ಸಮಯ ಆಗಿದೆ. ಇಲ್ಲಿ ವಿರಾಮ.